ನಮಸ್ತೆ, ಶಿವರ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಸರ್. ಸ್ನೇಹಿತರೆ, ನಾನು ಇವತ್ತು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ಪರೀಕ್ಷೆಗಳು ಬಹಳಷ್ಟು ಅಪ್ಲೈಡ್ ಲೆವೆಲ್ ಬಂದಿದ್ದಾವೆ. ಸೊ UPSC ಇಂದ ಹಿಡಿದು KPSC, ರೈಲ್ವೇಸ್, ಬ್ಯಾಂಕಿಂಗ್ ಯಾವುದೇ ಎಕ್ಸಾಮ್ ಇರ್ಬೋದು, ತುಂಬಾ ಅಪ್ಲೈಡ್ ಆಗಿ ಕ್ವಶನ್ಸ್ ಕೇಳೋದ್ರಿಂದ ನಾನು ವಿಷಯವನ್ನ ತುಂಬಾ ಸಮರ್ಪಕವಾಗಿ ಹೇಳಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ಕ್ಲಾಸ್ ಅನ್ನ ನಿಮಗೆ ವಿಷಯದ ಒಂದಿಗೆ ಅಪ್ಡೇಟ್ ಮಾಡ್ತಾ ಬರ್ತೀನಿ. ಸಾಕಷ್ಟು ವಿಷಯಗಳನ್ನ ಇವತ್ತು ಈ ತರಗತಿಯಲ್ಲಿ ನಾನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಸೊ ಹಾಗಾಗಿ ನೀವು ಕೂಡ ಈ ವಿಷಯವನ್ನ ತುಂಬಾ ಚೆನ್ನಾಗಿ ಕೇಳ್ತೀರಿ ಅಂತ ಹೇಳ್ತಾ ನಾನು ಇವತ್ತು ತರಗತಿಯನ್ನು ಆರಂಭಿಸ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಮೊದಲನೇ ಕ್ವಶನ್ಸ್ ನೋಡೋಣ. ನಾನು ಮೊದಲನೇ ಕ್ವಶನ್ ಮೂಲಕ ಬಿಡಿಸ್ತಾ ಆಮೇಲೆ ನಿಮಗೆ ವಿಷಯವನ್ನ ಮಾಂಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾನು ಬಿಡಿಸ್ತೇನೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಹೇಳ್ತಿದ್ದೀನಿ ನೋಡಿ. ಸೊ ನಂಬರ್ 1, ಯಾವ ವಲಯದಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನ ಹಾರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಯಾವ ವಲಯದಲ್ಲಿ ಅಂತೇಳಿ, ವಲಯ ಅಂದ್ರೆ ಝೋನ್ ಅಂತ ಅರ್ಥ. ಸೊ ಭೂಮಿಯ ಯಾವ ವಲಯದಲ್ಲಿ ಅಂತ ಕೇಳಿದ್ರೆ ಅರ್ಥ. ಓಕೆ, ಆನ್ಸರ್ ಬಂದಿದೆ. ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಹಾಗೂ ಧ್ರುವ ಪ್ರದೇಶ ಅಂತ ಕರಿತೀವಿ. ಫಸ್ಟ್ ಇದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇದ್ರೆ ಆನ್ಸರ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ನೀವು ಆನ್ಸರ್ ಮಾಡ್ಬೋದು, ಯಾರಾದ್ರೂ ಮಾಡ್ಬೋದು. ಸೊ ನಾನೊಂದು ನಿಮಗೆ ಐಡಿಯಾಸ್ ಹೇಳ್ಕೊಡ್ತೀನಿ ಹೇಗೆ ಅಂತ ನೋಡೋಣ. ಸೊ ಇದನ್ನ ಮಧ್ಯ ಭಾಗ ಏನಂತ ಕರಿತೀವಿ? 0 ಡಿಗ್ರಿ ಅಂತ ಕರಿತೀವಿ. 0 ಡಿಗ್ರಿ ಅಂತ ಕರಿತೀವಿ. ಸೊ ಈಕ್ವೇಟಾರ್ ಅಂತ ಕರೀತಾರೆ. ಇದನ್ನ ಸಮಭಾಜಕ ವೃತ್ತ ಅಂತ ಕರೀತಾರೆ ಅಲ್ವಾ, ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಅವನು ಹೇಳ್ತಾನೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾನೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ, ಟ್ರಾಪಿಕಲ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. 23.5 ಡಿಗ್ರಿ ನಾರ್ತ್. ಸೊ ನಾರ್ತ್ ಅಂತ ಕರಿತೀವಿ. 23.5 ಡಿಗ್ರಿ ನಾರ್ತ್ ಇರುವಂತದ್ದು. ಓಕೆ, ಉತ್ತರ ಗೋಳ ಇರೋದು. ಓಕೆ, ನೆಕ್ಸ್ಟ್ ಹೇಳಿದ್ರೆ ನಾನು ಮಕರ ಸಂಕ್ರಾಂತಿ ವೃತ್ತ ಅಂತ ಹೇಳ್ತೀನಿ. ನಿಮಗೆ ಗೊತ್ತಿರುತ್ತೆ, ಆದ್ರೂ ನಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸೊ 23.5 ಡಿಗ್ರಿ ಸೌತ್, ದಕ್ಷಿಣ ಅಕ್ಷಾಂಶವನ್ನು ಟ್ರಾಪಿಕಲ್ ಆಫ್ ದ ಕಾರ್ಪಿಕನ್ ಅಂತ ಕರಿತೀವಿ. ಸೊ ಈ ಒಂದು 23.5 ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೇವಲ್ಲ, ಅದನ್ನ ಕೇಳಿದಾನೆ ಈ ವಲಯದಲ್ಲಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ 66.5 ಅಥವಾ ಅರ್ಧ ಡಿಗ್ರಿ ಅಂತ ಕರಿತೀವಿ. ಸೊ ಇದನ್ನ ಅಂಟಾರ್ಟಿಕ್. ಸೊ ಅಂಟಾರ್ಟಿಕ್ ಅಂತ ಹೇಳ್ತೀವಿ. ಎಲ್ಲಿವರೆಗೂ ಅಂತ 90 ಡಿಗ್ರಿ ವರೆಗೂ ಸೊ ಕರಿತೀವಿ. ನೆಕ್ಸ್ಟ್ ಉತ್ತರದಲ್ಲಿ ಕೂಡ, ನಾರ್ತ್ ಅಲ್ಲಿ ಕೂಡ 66.5 ಡಿಗ್ರಿ ಇಂದ ಸೊ ನಾರ್ತ್ ಅಲ್ಲಿ ಸೊ 90 ಡಿಗ್ರಿ ವರೆಗೂ. ಸೊ ಅವನ ಕ್ವಶನ್ಸ್ ಇದಾಗಿದೆ, ಈ ಒಂದು ವೃತ್ತದಲ್ಲಿ ಯಾವ ವಲಯದಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನ ಹಾರಿಸುತ್ತಾರೆ ಅಂತ ಕೇಳಿದ್ದಾರೆ. ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಅಥವಾ ಧ್ರುವ ಪ್ರದೇಶಗಳಲ್ಲಿ ಅಂತ ಕೇಳಿದ್ದಾರೆ. ಸೊ ಉತ್ತರ ಸಮಭಾಜಕ ವೃತ್ತದಲ್ಲಿ. ಉತ್ತರ ಯಾವುದು? ಸಮಭಾಜಕ ವೃತ್ತದಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನ ಹಾರಿಸ್ತಾರೆ. ಸೊ ನಾವು ನೋಡಿದ ಸಮಭಾಜಕ ವೃತ್ತದಲ್ಲಿ ನೋಡೋದಾದ್ರೆ ನೀವು ಫ್ರೆಂಚ್ ಗಯಾನಾ ಕೌರ್ ಇರ್ಬೋದು. ಯಾವುದು? ಫ್ರೆಂಚ್ ಗಯಾನಾ ಕೌರ್ ಇರ್ಬೋದು. ಸೊ ಅಥವಾ ನಿಮಗೆ ದಕ್ಷಿಣ ಅಮೆರಿಕದಲ್ಲಿ ಅಮೆರಿಕ ಖಂಡದಲ್ಲಿರುವಂತಹ ಯಾವುದು ಕೆನಡಿ ಬಾಹ್ಯಾಕಾಶ ನಿಲ್ದಾಣ ಇರ್ಬೋದು. ಅಥವಾ ನಿಮಗೆ ಬೇರೆ ಕಡೆ ಹೋದಾದ್ರೆ ನೀವು ಯಾವುದು ಸಮಭಾಜಕ ವೃತ್ತದಲ್ಲಿ ಹೋದಾದ್ರೆ ಶಬ್ನಾರ್ತ್ ಅಂತ ಬರುತ್ತೆ. ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಮಾಲ್ಡೀವ್ಸ್, ಗ್ಯಾನಾ ದ್ವೀಪಗಳಲ್ಲಿರುವಂತಹ ಅತಿ ಪ್ರಮುಖವಾದಂತಹ ಬಾಹ್ಯಾಕಾಶ ಉಡಾವಣಾ ಕೇಂದ್ರಗಳಿರೋದು ಸಮಭಾಜಕ ವೃತ್ತದಲ್ಲೇ, ಅತ್ಯಂತ ಫೇಮಸ್ ಆಗಿರುವಂತದ್ದು. ಸೊ ಫ್ರೆಂಚ್ ಗಯಾನಾ ನಾವು ನೋಡ್ತಿದ್ದೀವಿ. ಫ್ರೆಂಚ್ ಗಯಾನಾ ತೋರಿದ್ರೆ ಗಯಾನಾ ತೋರೋದು ಯುರೋಪ್ ಖಂಡದಲ್ಲಿರುವಂತಹ ಎಲ್ಲಾ ದೇಶಗಳು ಇಲ್ಲೇ ಹಾಕ್ತವೆ, ಉಪಗ್ರಹಗಳನ್ನು ಹಾರಿಸ್ತವೆ. ಮತ್ತೆ ಭಾರತದಲ್ಲಿ ಕೂಡ ಹವಾಮಾನದ ವೈಪರೀತ್ಯ ಇದ್ರೆ ನಾವು ಕೂಡ ಇಲ್ಲೇ ಹೋಗಿ ಹಾರಿಸ್ತೇವೆ. ಯಾಕಂದ್ರೆ ಅಷ್ಟು ಒಂದು ಯೋಗ್ಯವಾದಂತಹ ತಾಣ ಸಮಭಾಜಕ ವೃತ್ತ ವಲಯ ಆಗಿರ್ತವೆ ಅಂತ. ಭಾರತದಲ್ಲಿ ಸ್ನೇಹಿತರೆ ಒಂದಿದೆ, ಅದು ಯಾವುದು ಅಂದ್ರೆ ಯಾವುದು ಬಂಗಾಳ ಕೊಲ್ಲಿಯಲ್ಲಿರುವಂತಹ ಒಡಿಸ್ಸಿ. ಅಂದ್ರೆ ವೀಲರ್ಸ್ ದ್ವೀಪ ಅಂತ ಕರಿತೀವಿ. ಯಾವುದು? ವೀಲರ್ಸ್ ದ್ವೀಪ ಅಂತ ಕರಿತೀವಿ. ಬಂಗಾಳ ಕೊಲ್ಲಿಯಲ್ಲಿ ಯಾವುದು? ಬೇ ಆಫ್ ಬಂಗಾಳ ಕೊಲ್ಲಿಯಲ್ಲಿ ಸಮುದ್ರದಲ್ಲಿರುವಂತಹ ಒಂದು ದ್ವೀಪ ಯಾವುದು? ವೀಲರ್ಸ್ ದ್ವೀಪ. ಇದನ್ನ APJ ಅಂತ ಕೂಡ ಕರೀತಾರೆ. ದ್ವೀಪ ಐಸ್ಲ್ಯಾಂಡ್ ಅಂತ ಕರೀತಾರೆ. APJ ಅಬ್ದುಲ್ ಕಲಾಂ ದ್ವೀಪ ಅಂತ ಕರೀತಾರೆ. ಈ ದ್ವೀಪದಲ್ಲಿ ನಾವು ಏನ್ ಮಾಡ್ತೀವ? ಉಪಗ್ರಹಗಳನ್ನ ಹಾರಿಸ್ತೀವಿ. ಆ ಒಂದು ದೃಷ್ಟಿಯಿಂದ ನಮಗೆ ಕ್ವಶನ್ಸ್ ರಾಂಗ್ ಆಗ್ತದೆ. ಏನಾಗ್ತದೆ ಕ್ವಶನ್ಸ್ ಹೇಳುವಾಗ? ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಬರ್ತದೆ. ಯಾವುದು? ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಯಾರು ಬರ್ತಾರೆ? ವೀಲರ್ಸ್ ದ್ವೀಪ ಅಥವಾ ಇದು ಬರ್ತದೆ. ಹಾಗಾಗಿ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಬರೆಯಕ್ ಬರಲ್ಲ. ಅತಿ ಹೆಚ್ಚು ಇರೋದು ಅಥವಾ ಸಕ್ಸಸ್ಫುಲ್ ಆಗೋದು ಸಮಭಾಜಕ ವೃತ್ತದಲ್ಲೇ. ನಾವು ಸಮಭಾಜಕ ವೃತ್ತದಿಂದ ನಮಗೆ ಅನುಕೂಲ ಆಗಿ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ನಮ್ದಿರುವಂತದ್ದು ವೀಲರ್ಸ್ ದ್ವೀಪದಲ್ಲಿರುವಂತ ಒಂದು ಯಾವ್ದಾಗಿರುತ್ತೆ ಉಪಗ್ರಹ ಉಡಾವಣಾ ಕೇಂದ್ರ ಇದೆ. ಸೊ ನಾನು ಈ ತರ ಬಿಡಿಸ್ತಾ ಹೋಗ್ತಾ ಇದ್ದೀನಿ. ನಿಮಗೆ ಕ್ವಶನ್ಸ್ ಅನ್ನ ಕ್ಲಿಯರ್ ಆಗಿ ಅರ್ಥ ಆಗಲಿ ಅಂತ ಬಿಡಿಸ್ತಾ ಹೋಗ್ತಾ ಇದ್ದೀನಿ. ಓಕೆ, ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಸಮಭಾಜಕ ವೃತ್ತದಲ್ಲಿ ಇದು ನೋಡಿದ್ರೆ ನಮಗೆ ಅನ್ಸುತ್ತೆ, ಯಾಕೆ ಸರ್ ಸಮಭಾಜಕ ವೃತ್ತದಲ್ಲೇ ಹಾರಿಸ್ತಾರೆ ಜಾಸ್ತಿ, ಯಾಕೆ ಹಾರಿಸ್ಬೇಕು ಅಂತ ಹೇಳಿ ಕ್ವಶನ್ಸ್ ಬರುತ್ತೆ ಅಲ್ವಾ?
ಓಕೆ, ಬಂದದಾದ್ರೆ ಚರ್ಚೆ ಮಾಡೋಣ. ಸಮಭಾಜಕ ವೃತ್ತದಲ್ಲೇ ಉಪಗ್ರಹವನ್ನು ಅತಿ ಹೆಚ್ಚು ಹಾರಿಸಲು ಕಾರಣವೇನು ಅಂತ ಹೇಳಿ ಸೊ ಕ್ವಶನ್ಸ್ ಬಂದೇ ಬರುತ್ತೆ. ಒಂದು ನೋಡೋಣ. ಸಮಭಾಜಕ ವೃತ್ತದಲ್ಲಿ ಗುರುತ್ವ ಬಲ ಕಡಿಮೆ ಇದ್ದು ರಾಕೆಟ್ ಉಡಾವಣೆಗೆ ಸಹಾಯವಾಗುತ್ತದೆ, ಒಂದನೇದು. ಸೊ ಎರಡನೇದು, ಸಮಭಾಜಕ ವೃತ್ತದಲ್ಲಿನ ಅಕ್ಷಾಂಶಗಳ ಅತಿ ವೇಗದ ತಿರುಗುವಿಕೆ ಅಂದ್ರೆ 460 ಮೀಟರ್ ಪರ್ ಸೆಕೆಂಡ್ ಭೂಮಿಯ ತಿರುಗುವಿಕೆ ದಿಕ್ಕಿಗೆ ಇರುವುದರಿಂದ ರಾಕೆಟ್ ಉಡಾಯಿಸಲು ಸಹಾಯ ಆಗುತ್ತದೆ. ಭೂಮಿಯ ತಿರುಗುವಿಕೆಯ ವೇಗವು ರಾಕೆಟ್ ಉಡಾವಣೆಗೆ ಕೌನಿಕ ವೇಗಕ್ಕೆ ತುಂಬಾ ಸಹಾಯ ಆಗ್ತದೆ. ಕೌನಿಕ ವೇಗ ಅಂತ ಕರಿತೀವಿ ಇದನ್ನ. ಸೊ ನೆಕ್ಸ್ಟ್ ಇನ್ನೊಂದು ಕಾರಣ ಏನಂದ್ರೆ, ಸಮಭಾಜಕ ವೃತ್ತದಲ್ಲಿ ಬಾಹ್ಯಾಕಾಶ ಉಡಾವಣಾ ಕೇಂದ್ರಗಳನ್ನ ಅಥವಾ ಬಾಹ್ಯಾಕಾಶ ನೌಕೆಗಳನ್ನ ಹಾರಿಸೋದ್ರಿಂದ ಕಡಿಮೆ ಇಂಧನ ಬೇಕಾಗುತ್ತೆ. ನಮಗೆ ಕಡಿಮೆ ಇಂಧನ ಸಾಕು. ಯಾಕಂದ್ರೆ ಗುರುತ್ವ ಬಲ ಕಡಿಮೆ ಇರೋದ್ರಿಂದ ರಾಕೆಟ್ ಅನ್ನ ಉಡಾಯಿಸಲಿಕ್ಕೆ ಸ್ವಲ್ಪ ಶಕ್ತಿಯಲ್ಲೇ ಕೂಡ ಹಾರಿಸಬಹುದು. ಮತ್ತೆ ಅತ್ಯಂತ ಕೌಶಲ್ಯವಾಗಿ, ಬೇರೆ ವೃತ್ತದಲ್ಲಾದ್ರೆ ಅದು ಬೀಳುತ್ತೆ, ವಾಲುತ್ತೆ, ಈ ತರದೆಲ್ಲ ಸಮಸ್ಯೆ ಇರೋದ್ರಿಂದ ಬಹಳಷ್ಟು ಸಮಸ್ಯೆ ಬರುತ್ತೆ. ಹಾಗಾಗಿ ಸಮಭಾಜಕ ವೃತ್ತದಲ್ಲಿ ಕಡಿಮೆ ಇಂಧನ ಸಾಕು, ದುಬಾರಿ ಕುಶಲತೆ ನಮಗೆ ಅವಶ್ಯಕತೆ ಇರಲ್ಲ, ಹಾಗೂ ಅಕ್ಷಾಂಶಗಳು ಅತಿ ವೇಗವಾಗಿ ತಿರುತ್ತವೆ. ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಸಮಭಾಜಕ ವೃತ್ತದಲ್ಲಿ ಒಂದು ಕ್ಲಾರಿಟಿ ಮಾಡ್ತೀನಿ. ಸಮಭಾಜಕ ವೃತ್ತ 0 ಡಿಗ್ರಿ ಸಮೀಪದಲ್ಲಿರುವಂತಹ ಅಕ್ಷಾಂಶಗಳು ಅತಿ ವೇಗವಾಗಿ ತಿರುತ್ತವೆ. ನೆನಪಿರ್ಲಿ. ಧ್ರುವ ಪ್ರದೇಶಕ್ಕೆ ಹೋದಂತೆ, ಯಾವ ಕಡೆ ಧ್ರುವ ಪ್ರದೇಶ ಅಂತ ಹೋದಂತೆ ಅಕ್ಷಾಂಶಗಳ ತಿರುಗುವಿಕೆ ಅಥವಾ ಭೂಮಿಯ ತಿರುಗುವಿಕೆ ವೇಗ ಕಡಿಮೆ ಆಗ್ತದೆ, ಇದು ಗೊತ್ತಿರಲಿ. ಸೊ ಧ್ರುವ ಪ್ರದೇಶದಲ್ಲಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸಮಭಾಜಕ ವೃತ್ತದಲ್ಲಿ ಭೂಮಿಯ ತಿರುಗುವಿಕೆ ವೇಗ ಅತಿ ಹೆಚ್ಚು ಇರ್ತದೆ, ನೆನಪಿಟ್ಕೊಳ್ಳಿ. ಸಮಭಾಜಕ ವೃತ್ತದಲ್ಲಿ ಅತಿ ವೇಗವಾಗಿ ತಿರುಗುತ್ತದೆ ಭೂಮಿ. ಧ್ರುವ ಪ್ರದೇಶಕ್ಕೆ ಹೋದಂತೆ ಭೂಮಿ ತಿರುಗುವಿಕೆ ಕಡಿಮೆ ವೇಗದಲ್ಲಿ ತಿರುಗುತ್ತೆ. ಯಾಕಂದ್ರೆ ಅಕ್ಷಾಂಶಗಳ ಉದ್ದ ಏನಾಗ್ತದೆ, ಕಡಿಮೆ ಆಗ್ತಾ ಹೋದಾಗ ಭೂಮಿಯ ತಿರುಗುವಿಕೆ ವೇಗ ಕಡಿಮೆ ಆಗ್ತದೆ. ಸಮಭಾಜಕ ವೃತ್ತದಲ್ಲಿ ಯಾಕೆ ಭೂಮಿ ವೇಗವಾಗಿ ತಿರುಗುತ್ತದೆ ಅಂತ ಕ್ವಶನ್ ಕೇಳಿದ್ರೆ, ಸೊ ಅಕ್ಷಾಂಶಗಳ ಉದ್ದ ಅತಿ ಹೆಚ್ಚಿದೆ. ಅಕ್ಷಾಂಶಗಳ ಉದ್ದ ಏನಿದೆ, ಹೆಚ್ಚಾಗಿದೆ. ಅಕ್ಷಾಂಶಗಳ ಉದ್ದ ಜಾಸ್ತಿ ಇರೋದ್ರಿಂದ ಸೊ ಇಲ್ಲಿ ಭೂಮಿಯ ತಿರುಗುವಿಕೆ ವೇಗ ಜಾಸ್ತಿ ಇರುತ್ತೆ. ಧ್ರುವ ಪ್ರದೇಶಗಳಲ್ಲಿ ಸೊ ಅಕ್ಷಾಂಶಗಳ ಉದ್ದ ಕಡಿಮೆ ಇರೋದ್ರಿಂದ ಭೂಮಿಯ ತಿರುಗುವಿಕೆಯ ವೇಗ ಕಡಿಮೆ ಇರ್ತದೆ. ಇದು ನಿಮಗೆ ಗೊತ್ತಿರಬೇಕು. ಹಾಗಾದ್ರಿಂದ ಸಮಭಾಜಕ ವೃತ್ತದಲ್ಲಿ ಅಕ್ಷಾಂಶಗಳು ವೇಗವಾಗಿ ತಿರುಗೋದ್ರಿಂದ ರಾಕೆಟ್ ವೇಗದ ಕೌನಿಕ ವೇಗಕ್ಕೆ ಬಹಳಷ್ಟು ಸಹಾಯ ಆಗುತ್ತೆ, ಈಕ್ವಲ್ ಆಗುತ್ತೆ. ಹಾಗಾಗಿ ನಾವು ಸಮಭಾಜಕ ವೃತ್ತದಲ್ಲಿ ಜಾಸ್ತಿ ಹಾರಿಸ್ತೀವಿ. ಸೊ ನಿಮಗೆ ಇದು ಕ್ಲಾರಿಟಿ ಆಗಿದೆ ಅಂತ ಅನ್ಕೋತೀನಿ. ಅಪ್ಲೈಡ್ ಕ್ವಶನ್ಸ್ ಆಗಿರುತ್ತೆ ಸ್ನೇಹಿತರೆ, ಇದು ತುಂಬಾ ನಿಮಗೆ ಅನುಕೂಲ ಆಗುತ್ತೆ. ದಯವಿಟ್ಟು ವಿಷಯವನ್ನ ಚೆನ್ನಾಗಿ ಕಲಿತಾ ಹೋಗೋಣ ಅಂತ ಹೇಳೋಣ. ಇನ್ನೊಂದು ಕ್ವಶನ್ಸ್ ಕೇಳಿದಾನೆ, ರಾಕೆಟ್ ಉಡಾಯಿಸಲು ಪೂರ್ವ ದಿಕ್ಕನ್ನೇ ಅನುಸರಿಸಲಾಗುತ್ತದೆ ಯಾಕೆ ಅಂತೇಳಿ. ರಾಕೆಟ್ ಉಡಾಯಿಸಲು ಪೂರ್ವ ದಿಕ್ಕನ್ನೇ ಯಾಕೆ ಅನುಸರಿಸಲಾಗುತ್ತೆ? ಉದಾಹರಣೆ ನೋಡೋಣ. ಯಾವುದು? ಸೊ ನಾವು ಇಂಡಿಯಾದಲ್ಲಿ ಏನ್ ಮಾಡ್ತೀವಿ ಹೇಳಿ? ಸೊ ಇಂಡಿಯಾದಲ್ಲಿ ಕೂಡ ಇದನ್ನೇ ಮಾಡ್ತೀವಿ, ಹೌದಾ? ಸೊ ಪೂರ್ವ ದಿಕ್ಕದಲ್ಲಿ ಅಂದ್ರೆ ಒಡಿಸ್ಸಾದಲ್ಲಿ ಹಾರಿಸ್ತೀವಲ್ಲ, ಪೂರ್ವ ದಿಕ್ಕಿಗೆ ಯಾವ್ದಿರೋದು? ಸೊ ಅದು ನಮ್ದು ಪೂರ್ವ ಇದಕ್ಕೆ, ಅದು ಒಡಿಸ್ಸಾ ವೀಲರ್ ಸ್ಟೀಪ್ ಅಲ್ಲಿ ಇರೋದಂತ APJ ಉಪಗ್ರಹ ಕೇಂದ್ರ ಇದೆಯಲ್ಲ, ಇದು ಕೂಡ ಇಂಪಾರ್ಟೆಂಟ್. ಓಕೆ. ಅಥವಾ ನಮ್ಮ ಯಾವ್ದು ಸತೀಶ್ ಧವನ್ ಉಡಾವಣಾ ಕೇಂದ್ರ ಇದೆಯಲ್ಲ, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹೈದರಾಬಾದ್, ಯಾವುದು ಆಂಧ್ರ ಪ್ರದೇಶದಲ್ಲಿ ಬರಂತ ಉಡಾವಣಾ ಕೇಂದ್ರ. ಸೊ ಎರಡು ಕೇಂದ್ರಗಳು ಕೂಡ ಯಾವ ಕಡೆ ಇರ್ತವೆ? ಪೂರ್ವಕ್ಕೆ. ಯಾಕೆ ಪೂರ್ವಕ್ಕೆ ಇರ್ತವೆ ಅಂತೇಳಿ, ಪೂರ್ವಕ್ಕೆ ಸಮುದ್ರ ಯಥೇಚ್ಛವಾದ ಜಾಗ ಇದೆ ಸ್ನೇಹಿತರೆ. ಒಂದು ವೇಳೆ ಹಾರಿದಂತಹ ಉಪಗ್ರಹ ಅಥವಾ ರಾಕೆಟ್ಗಳು ಕೆಳಗೆ ಬಿದ್ರೆ, ಸೊ ರೈಟ್ ಸೈಡ್ ಬಿದ್ದಾಗ ಸಮುದ್ರ ವಿಶಾಲವಾಗಿರೋದ್ರಿಂದ ಯಾವುದೇ ಜನವಸತಿ ಇರಲ್ಲ, ಪ್ರಾಣ ಹಾನಿ ಆಗಲ್ಲ, ಆಸ್ತಿ ಹಾನಿ ಆಗಲ್ಲ. ಹಾಗಾಗಿ ಇದರಿಂದ ಪೂರ್ವಕ್ಕೆ ಹೆಚ್ಚಾಗಿ ಮುಖ ಇರುವಂತಾಗಿ ಉಪಗ್ರಹಗಳ ಉಡಾವಣಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ, ಮತ್ತೆ ಹಾರಿಸಲು ಕೂಡ ಹಾಗೆ ಹಾರಿಸ್ತಾರೆ. ಸೊ ಇದು ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಉಪಗ್ರಹಗಳನ್ನ ಹಾರಿಸುವ ಕ್ರಮದ ಬಗ್ಗೆ ಒಂದು ಅಪ್ಡೇಟ್ ಕ್ವಶನ್ಸ್ ಕೇಳಿದ್ರೆ ನಾವು ಈ ತರ ಆನ್ಸರ್ ಮಾಡಬೇಕಾಗುತ್ತೆ ಅಂತ ಹೇಳಲಾಗ್ತದೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಆಮೇಲೆ ವಿಷಯದ ಒಳಗಡೆ ಬರ್ತಾ ಹೋಗ್ತೀನಿ. ಭೂಮಂಡಲ ಮತ್ತು ಸಮುದ್ರ ಎರಡರಲ್ಲೂ ಸಮಭಾಜಕ ರೇಖೆ ಅತಿ ಉದ್ದ ಹೊಂದಿದ ದೇಶ ಯಾವುದು ಅಂತ ಕ್ವಶನ್ಸ್ ಬಂದಿದೆ. ಸೊ ನೋಡೋಣ. ಕಾಂಗೋ ಕೊಳ್ಳ ದೇಶ, ಇಂಡೋನೇಷ್ಯಾ, ಉಗಾಂಡ, ಕೀನ್ಯಾ ದೇಶ ಅಂತ ಇದೆ. ಸೊ ಕಾಂಗೋ ಕೊಳ್ಳ ದೇಶಗಳು ಆಫ್ರಿಕಾ ಖಂಡ, ಇಂಡೋನೇಷ್ಯಾ ಏಷ್ಯಾ ಖಂಡ, ಉಗಾಂಡ ಆಫ್ರಿಕಾ ಮತ್ತು ಕೀನ್ಯಾ ಆಫ್ರಿಕಾ ಖಂಡದಲ್ಲಿ ಬರ್ತವೆ. ಸಾಕಷ್ಟು ವಿಚಾರ ನೋಡೋ ಆಫ್ರಿಕಾ ಇರ್ಬೋದಾ ಅಥವಾ ಈ ತರದ್ ಯಾವ್ದಾರ ದೇಶ ಹೇಳ್ಬೋದಾ ಅಂತ ಆಗುತ್ತೆ. ಆದ್ರೆ ಆನ್ಸರ್ ಇಂಡೋನೇಷ್ಯಾ ಸ್ನೇಹಿತರೆ. ಸಮುದ್ರ ಮತ್ತು ಭೂ ಮಾರ್ಗದಲ್ಲಿ ಅಥವಾ ಭೂ ಭಾಗದಲ್ಲಿ ಸಮಭಾಜಕ ವೃತ್ತ ರೇಖೆ ಅತಿ ಉದ್ದ ಹಾದು ಹೋಗಿರಂತಹ ಪ್ರಪಂಚದಲ್ಲೇ ಅತಿ ವಿಸ್ತಾರ ಸಮಭಾಜಕ ವೃತ್ತ ರೇಖೆಯನ್ನು ಹೊಂದಿರೋದು ಇಂಡೋನೇಷ್ಯಾ. ಇದ್ರ ಬಗ್ಗೆ ನಾನು ಮುಂದೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸಾಮಾನ್ಯವಾಗಿ ಯಾವುದು ಸಮಭಾಜಕ ವೃತ್ತವಾದ ಜಲಮಂಡಲ ಅಥವಾ ಜಲಭಾಗದಲ್ಲಿ 78.8% ಅಷ್ಟು ಸಮಭಾಜಕ ವೃತ್ತ ನೀರಿನಲ್ಲಿ ಹಾಗೋದ್ರೆ, ಸೊ ಉಳಿದಿರಂತ ನಮಗೆ ಎಷ್ಟು ಪರ್ಸೆಂಟ್ ಉಳಿಯುತ್ತೆ? ಸೊ ಯಾವುದು
21.2% ಅಷ್ಟು ಭೂಭಾಗದಲ್ಲಿ ಹಾದು ಹೋಗ್ತದೆ. ಯಾವುದು? ಸಮಭಾಜಕ ವೃತ್ತ. 21% ಭೂಭಾಗದಲ್ಲಿ ಸಮಭಾಜಕ ರೇಖೆ ಹಾದು ಹೋದರೆ 78% ನಮಗೆ ಎಲ್ಲಿ ಹಾದು ಹೋಗ್ತದೆ ಅಂದ್ರೆ ಜಲಭಾಗದಲ್ಲಿ ಹಾದು ಹೋಗುತ್ತೆ. ಕ್ವಶನ್ಸ್ ಜಲ ಮತ್ತು ಭೂಭಾಗ ಎರಡರಲ್ಲೂ ಕೂಡ ಸೊ ಇಂಡೋನೇಷ್ಯಾನೇ ಅತಿ ಹೆಚ್ಚು ಉದ್ದ ಸಮಭಾಜಕ ವೃತ್ತ ರೇಖೆ ಹಾದು ಹೋಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 0 ಡಿಗ್ರಿ ಅಕ್ಷಾಂಶ ಮತ್ತು 0 ಡಿಗ್ರಿ ರೇಖಾಂಶ ಸಂಧಿಸುವ ಸ್ಥಳ ಕೇಳಿದಾನೆ. 0 ಡಿಗ್ರಿ ಸೊ ಲ್ಯಾಟಿಟ್ಯೂಡ್ ಅಂಡ್ 0 ಡಿಗ್ರಿ ಲ್ಯಾಂಗಿಟ್ಯೂಡ್ ಎಲ್ಲಿ ಸಂಧಿಸ್ತವೆ ಅಂತ ಕೇಳಿದಾನೆ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಕರ್ನಾಟಕ ಇಂಡಿಯಾದಲ್ಲಿ ಸೊ ಭಾರತದಲ್ಲಿ ಅಕ್ಷಾಂಶ ಮತ್ತು ರೇಖಾಂಶ ಛೇದಿಸುವುದು ಎಲ್ಲಿ ಅಂತ ಕೇಳಿದ್ರೆ ಜಬಲ್ಪುರ ಅಂತ ಬರೀತಾರೆ. ಆಕ್ಚುಲಿ ಜಬಲ್ಪುರ ಆನ್ಸರ್ ಆಗಲ್ಲ. ನೋಡೋಣ, ನಾನ್ ಕೇಳಿರೋ ಕ್ವಶನ್ಸ್ ಅರ್ಥ ಮಾಡ್ಕೊಡ್ರಿ. 0 ಡಿಗ್ರಿ ಅಕ್ಷಾಂಶ ಕೇಳಿದನು, ಭಾರತದಲ್ಲ ಇದು. ಭಾರತ ಬರದೇ ಇಲ್ಲ, 0 ಡಿಗ್ರಿ ಎರಡೂ ಬರಲ್ಲ ನಮಗೆ. ಹಾಗಾದ್ರಿಂದ ಈ 0 ಡಿಗ್ರಿ ಸ್ಪಂದಿಸುವಂತ ದೇಶ ಅಥವಾ ಯಾವ ವಲಯದಲ್ಲಿ ಸ್ಪಂದಿಸ್ತದೆ ಅಂತ ಆನ್ಸರ್ ನೋಡೋಣ. ಸೊ ಅಂಟಾರ್ಟಿಕ್ ಮಹಾಸಾಗರ, ಆರ್ಕಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ ಅಂತ ಇದೆ ಆನ್ಸರ್. ಸೊ ನಾವು ಆನ್ಸರ್ ನೋಡ್ತಾ ಹೋದ್ರೆ ಚೆನ್ನಾಗಿ ನೋಡಬಹುದು. ಸೊ ಕ್ವಶನ್ಸ್ ಅನ್ನ ನೀವು ನೋಡ್ತಾ ಹೋದ್ರೆ ಸೊ ನಾನು ಹೇಳ್ತಿದ್ದೀನಿ. ಸೊ ಅಂಟಾರ್ಟಿಕ್ ಮಹಾಸಾಗರದಲ್ಲಿ ಸ್ಪಂದಿಸುತ್ತೆ. ಸೊ ಅಂಟಾರ್ಟಿಕ್ ಮಹಾಸಾಗರದ ಪಶ್ಚಿಮ ಆಫ್ರಿಕಾದ ಗಿನಿಯಾ ಕರಾವಳಿ, ಗಿನಿಯಾ ಕೋಸ್ಟಲ್ ಏರಿಯಾದಲ್ಲಿ ಸ್ಪಂದಿಸುತ್ತದೆ. ನೆನ್ಪಿಟ್ಕೊಳ್ಳಿ. ಸೊ ಎಲ್ಲಿ ಬರುತ್ತೆ ಅಂದ್ರೆ ಪಶ್ಚಿಮ ಆಫ್ರಿಕಾದ ಗಿನಿಯಾ ಕರಾವಳಿ ತೀರದಲ್ಲಿ, ಗಿನಿಯಾ ಕರಾವಳಿ ಕೋಸ್ಟಲ್ ಏರಿಯಾ. ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಸೊ ಅಂಟಾರ್ಟಿಕ್ ಓಷನ್, ಸರ್ ಅಂಟಾರ್ಟಿಕ್ ಓಷನ್ ಅಲ್ಲಿ ನಾರ್ತ್ ಸೌತ್ ಅಂತ ಕೇಳಿದ್ರೆ 0 ಡಿಗ್ರಿಯಿಂದ ಮೇಲೆ ಇರೋದು ನಾರ್ತ್, 0 ಡಿಗ್ರಿಯಿಂದ ಕೆಳಗಿರೋದು ಸೌತ್ ಇರೋದ್ರಿಂದ ಸೊ ಟೋಟಲಿ ಈ ಮಹಾಸಾಗರವನ್ನೇ ಹೇಳಬೇಕಾಗ ನಾರ್ತ್ ಸೌತ್ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ 0 ಡಿಗ್ರಿ ಸಂಧಿಸಿರೋಂಥದ್ದು ಫಸ್ಟ್ ಯಾವುದು ರೇಖಾಂಶ ಮತ್ತು ಅಕ್ಷಾಂಶ ಸ್ಪಂದಿಸಿರೋದು ಎಲ್ಲಿ ಅಂತಂದ್ರೆ ಪಾಯಿಂಟ್ ಆಗಿದ್ರಿಂದ ನಾವು ಅಂಟಾರ್ಟಿಕ್ ಮಹಾಸಾಗರ ಅಂತ ಪೂರ್ತಿ ಆನ್ಸರ್ ಹೇಳ್ಬೇಕಾಗುತ್ತೆ. ಯಾವ ದೇಶ ಸಮೀಪ ಬರುತ್ತೆ ಅಂದ್ರೆ ಪಶ್ಚಿಮ ಆಫ್ರಿಕಾದ ಗಿನಿಯಾ ಕರಾವಳಿ ಸಮೀಪ ಬರುತ್ತೆ ಸ್ನೇಹಿತರೆ. ಸೊ ಈ ಆನ್ಸರ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಮ್ಯಾಪ್ ಮೂಲಕ ನೋಡಿದಾಗ ನಾನು ತೋರಿಸ್ತೀನಿ. ಸೊ ನೋಡ್ಬೋದು. ಸೊ 0 ಡಿಗ್ರಿ ರೇಖಾಂಶ, ಸೊ 0 ಡಿಗ್ರಿ ಅಕ್ಷಾಂಶ, ಸೊ 0 ಡಿಗ್ರಿ ಅಕ್ಷಾಂಶ ಅಂತ ಕರಿತೀವಿ. ಈ ಸಂಧಿಸುವ ಸ್ಥಳ, ಜಾಯಿಂಟ್ ಆಗಂತ ಸ್ಥಳ 0 ಡಿಗ್ರಿ ಅಕ್ಷಾಂಶ ರೇಖಾಂಶ ಜಾಯಿಂಟ್ ಆಗಂತದ್ದು ಆಫ್ರಿಕಾ ಎಲ್ಲಿ ಬರುತ್ತೆ? ಗಿನಿಯಾ ಕರಾವಳಿ. ಇದೆಲ್ಲ ಗಿನಿಯಾ ಕೋಸ್ಟಲ್ ಏರಿಯಾ ಅಂತ ಕರಿತೀವಿ. ಈ ಗಿನಿಯಾ ಕೋಸ್ಟಲ್ ಏರಿಯಾದಲ್ಲಿ ಕಂಡು ಬರುತ್ತೆ. ಓಕೆ, ಅಂಟಾರ್ಟಿಕ್ ಮಹಾಸಾಗರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡೋಣ. ಓಕೆ, ಭಾರತದಲ್ಲಿ ಅಕ್ಷಾಂಶ ಮತ್ತು ರೇಖಾಂಶ ಸ್ಪಂದಿಸುವ ಸ್ಥಳ ಅಥವಾ ಮಧ್ಯ ಬಿಂದು ಯಾವುದು ಅಂತ ಕರೀತಾರೆ? ಜಬಲ್ಪುರ, ಸೊ ಕರೌಂಡಿ, ನಾಗ್ಪುರ, ಜವಾರಿಪುರ ಅಂತ ಇದೆ. ಆಲ್ಮೋಸ್ಟ್ ಈ ಆನ್ಸರ್ ನ ಎಲ್ಲರೂ ಹೇಳ್ತಾರೆ. ಯಾಕೆ ಹೇಳ್ತೀರಾ ಅಂದ್ರೆ ಇದು ಕಂಠಪಾಠ ಆಗ್ಬಿಟ್ಟಿದೆ ಅಲ್ವಾ? ಸೊ ಖಂಡಿತವಾಗಿ ಹೇಳ್ತೀನಿ ಅಂತ ಅನ್ಕೋತೀನಿ. ಯಾವ್ದು ಹೇಳಿ? ಯಾವುದು? ಓಕೆ, ನಾನು ಕೇಳಿರೋದು ಸೊ ಯಾವುದು ಹೇಳ್ತಾರೆ? ಯಾವುದು 82 ಪಾಯಿಂಟ್ ಯಾವುದು? ಈಸ್ಟ್ ಲ್ಯಾಂಗಿಟ್ಯೂಡ್ ಅಂಡ್ 23 ಆಫ್ ನಾರ್ತ್ ಲ್ಯಾಟಿಟ್ಯೂಡ್. ಸಂಧಿಸುವ ಸ್ಥಳ ಯಾವುದು ಅಂತ ಪ್ರಶ್ನೆ. ಸಂಧಿಸುವ ಸ್ಥಳ ಯಾವುದು? ಆಲ್ಮೋಸ್ಟ್ ಜಬಲ್ಪುರ ಅಂತ ಬರೀತೀರಿ. ಜಬಲ್ಪುರ ರಾಂಗ್ ಸ್ನೇಹಿತರೆ. ಯಾಕಂದ್ರೆ ಕೊಟ್ಟಿರೋ ಆನ್ಸರ್ ನೋಡಿದಾಗ ಸೊ ನೋಡ್ಬೇಕು, ಜಬಲ್ಪುರದ ಸಮೀಪದ ಕರೌಂಡಿ ಅಂತ ಬರುತ್ತೆ. ಕರೌಂಡಿ ಅಂತ ಮಧ್ಯಪ್ರದೇಶ ರಾಜ್ಯದ ಜಬಲ್ಪುರ ಡಿಸ್ಟಿಕ್ ಇರುವಂತಹ ಒಂದು ಜಬಲ್ಪುರ ಡಿಸ್ಟಿಕ್ ಅಲ್ಲ, ಜಬಲ್ಪುರ ಸಮೀಪದ ಕರೌಂಡಿ ಎಂಬ ಪ್ರದೇಶ ಆಗಿರುತ್ತೆ. ಕೊಟ್ಟಿರೋ ಆನ್ಸರ್ ಜಬಲ್ಪುರ ಒಂದೇ ಕೊಟ್ಟಿದ್ರೆ ಇದು ರೈಟ್, ಕರೌಂಡಿ ಕೊಟ್ಟಿದ್ರೆ ಇದೇ 100% ಆನ್ಸರ್. ಓಕೆ, ಹಾಗೆ ಭಾರತದಲ್ಲಿ ಅಕ್ಷಾಂಶ ಮತ್ತು ರೇಖಾಂಶ ಸಂಧಿಸುವ ಸ್ಥಳ ಯಾವುದು ಅಂತಂದ್ರೆ ಕರೌಂಡಿ. ನೆನ್ಪಿಟ್ಕೊಳ್ಳಿ ಆಯ್ತಾ? ಒಂದ್ ವೇಳೆ ಕರೌಂಡಿ ಆಪ್ಷನ್ಸ್ ಇಲ್ಲ ಅಂದ್ರೆ ಜಬಲ್ಪುರ ಬರಬೇಕು. ಇದು ನಿಮ್ಗೆ ತುಂಬಾ ಚೆನ್ನಾಗಿ. ಯಾವ ಸ್ಟೇಟ್ ಅಂತ ಕೇಳಿದ್ರೆ ಮಧ್ಯಪ್ರದೇಶ್. ವೆರಿ ಗುಡ್ ಆನ್ಸರ್. ಓಕೆ, ಸೊ ನೋಡುವ ಮ್ಯಾಪ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಕರೌಂಡಿ ಕಾಣಿಸುತ್ತೆ. ಸೊ 82 ಅಂಡ್ 23 ಹಾಫ್ ಆಗುತ್ತಲ್ಲ ಇದು. ಕ್ಲಿಯರ್? ಓಕೆ, ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಆಲ್ರೆಡಿ ನಾನೇ ಮ್ಯಾಪ್ ಬಿಡಿಸಿ ತೋರಿಸಿದೆ ನಿಮಗೆ, ಹಾಗಾಗಿದೆ ಅಂತ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಭಾರತ ಯಾವ ಗೋಳದಲ್ಲಿ ಕಂಡು ಬರುತ್ತೆ ಅಂತ ಹೇಳಿ. ಸೊ ಭಾರತ ಯಾವ ಗೋಳ ಕಂಡು ಬರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ 0 ಡಿಗ್ರಿಯನ್ನು ಹಾಕೊಂಡ್ರೆ ಗೊತ್ತಾಗುತ್ತೆ ನಮಗೆ. ಸೊ ಯಾವ್ದೋ ಜಿಯಾರ್ಡ್ ಸೊ ಗೋಳವನ್ನ ಸೊ ಉತ್ತರಕ್ಕಿರೋದನ್ನ ಉತ್ತರ ಗೋಳ ಅಂತ ಕರಿತೀವಿ. ಸೊ ಉತ್ತರಕ್ಕಿರೋದನ್ನ ಅಂತ ಕರಿತೀವಿ, ಉತ್ತರ ಗೋಳ ಅಂತ ಕರಿತೀವಿ. ದಕ್ಷಿಣಕ್ಕಿರೋದನ್ನ ದಕ್ಷಿಣ ಗೋಳ ಅಂತ ಕರಿತೀವಿ.
ಸೊ ಉತ್ತರಕ್ಕೆ ನಾರ್ತ್ ಹೆಮಸ್ಫಿಯರ್ ಅಂಡ್ ಸೌತ್ ಹೆಮಸ್ಫಿಯರ್ ಅಂತ ಕರಿತೀವಿ. ಹಾಗಾಗಿ ಭಾರತ ಎಲ್ಲಿ ಬರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಭಾರತ ಎಲ್ಲಿ ಬರುತ್ತೆ? ಯಾಕಂದ್ರೆ 0 ಡಿಗ್ರಿ ಬರಲ್ಲ. ಭಾರತ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದ್ರೆ 8 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲ 6 ಡಿಗ್ರಿ. ಇಂದಿರಾ ಪಾಯಿಂಟ್ ಇರೋದು 6 ಡಿಗ್ರಿ ಯಾವುದು ಲ್ಯಾಟಿಟ್ಯೂಡ್ ಇಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಭಾರತ ನಮಗೆ ಬರೋಂಥದ್ದು ಎಲ್ಲಿ? ಸಾಮಾನ್ಯವಾಗಿ ಈ ಭಾಗದಲ್ಲಿ ಬರ್ತೀವಿ. ಭಾರತ ಎಲ್ಲಿ ಬರುತ್ತೆ? ಈ ಭಾಗದಲ್ಲಿ ಬರುತ್ತೆ. ಹಾಗಾದ್ರೆ ಭಾರತ ಇಲ್ಲಿ ಬರೋದಾದ್ರೆ ಯಾವ ಗೋಳದಲ್ಲಿದೆ ಅಂತ ಕ್ವಶನ್ಸ್ ಕೇಳಿದಾಗ ನಾವು ಆನ್ಸರ್ ಮಾಡ್ಬೇಕಾಗುತ್ತೆ. ಓಕೆ, ಇದು ಉತ್ತರ ಗೋಳ ಆಯ್ತು. ಮೇಲ್ಗಡೆ ಹಂಗಾದ್ರೆ ದಕ್ಷಿಣ ಗೋಳದಲ್ಲಿ ಇಲ್ಲ ಭಾರತ, ಸಂಪೂರ್ಣ ಎಲ್ಲಿದೆ? ಉತ್ತರ ಗೋಳದಲ್ಲಿದೆ. ಸೊ ಲ್ಯಾಟಿಟ್ಯೂಡ್ ಮಾಡುವಾಗ, ಲಾಂಗಿಟ್ಯೂಡ್ ಬಿಡಿಸುವಾಗ, ನಾವು ರೇಖಾಂಶವನ್ನ ಬಿಡಿಸುವಾಗ ಹೀಗೆ ಬಿಡ್ತೀವಿ 0 ಡಿಗ್ರಿಯಿಂದ. 0 ಡಿಗ್ರಿಯಿಂದ ರೈಟ್ ಇರೋದನ್ನ ಪೂರ್ವಗೋಳ ಅಂತ ಕರಿತೀವಿ. ಏನಂತ ಕರಿತೀವಿ? ಪೂರ್ವಗೋಳ ಅಂತ ಕರಿತೀವಿ. ಸೊ ಈ ಕಡೆ ಲೆಫ್ಟ್ ಸೈಡ್ ಇರೋದನ್ನ ಏನಂತ ಕರಿತೀವಿ? ಪಶ್ಚಿಮ ಗೋಳ ಅಂತ ಕರಿತೀವಿ. ಏನ್ ಕರಿತೀವಿ? ಪಶ್ಚಿಮ ಗೋಳ ಅಂತ ಕರಿತೀವಿ. ಹಾಗಾದ್ರೆ ಸ್ನೇಹಿತರೆ, ಪೂರ್ವಗೋಳ ಪಶ್ಚಿಮ ಗೋಳ ನಿಮ್ಗೆ ಗೊತ್ತಾಗ್ತಿದೆ. ಹಾಗಾದ್ರೆ ಭಾರತ ಯಾವ ಭಾಗದಲ್ಲಿ? ರೈಟ್ ಸೈಡ್ ಇದೆ. ಹಾಗಾದ್ರೆ ಏನಿದೆ? ಪೂರ್ವಗೋಳ ಇದೆ. ಉತ್ತರದ ಪೂರ್ವಗೋಳದಲ್ಲಿದೆ. ಉತ್ತರ ಗೋಳದ ಪೂರ್ವ ಭಾಗದಲ್ಲಿದೆ. ಯಾವ ಭಾಗದಲ್ಲಿದೆ? ಪೂರ್ವ ಭಾಗದಲ್ಲಿದೆ ಸ್ನೇಹಿತರೆ. ಸೊ ಕ್ವಶನ್ಸ್ ಆನ್ಸರ್ ಗೊತ್ತಾಯ್ತು ಅನ್ಸುತ್ತೆ. ನೀವು ಈಸಿ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಇದು. ಸೊ ನಾನು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಹಾಗೆ ಇದರಿಂದ ಕ್ವಶನ್ಸ್ ಆನ್ಸರ್ ವೆರಿ ಈಸಿ. ಇದನ್ನು ಕಂಡುಹಿಡಿದಾಗ ನೀವು ಕಂಡುಹಿಡಿಬಹುದು. ಸೊ 0 ಡಿಗ್ರಿ ಲ್ಯಾಟಿಟ್ಯೂಡ್ ಇಲ್ಲಿ ಹೋಗುತ್ತೆ 0 ಡಿಗ್ರಿ. ಸೊ ಲ್ಯಾಂಗಿಟ್ಯೂಡ್ ನಿಮಗೆ ಬರೋದಾದ್ರೆ ಸೊ ಯಾವುದು ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ ಗಿನಿಯಾ ಸಮೀಪ 0 ಡಿಗ್ರಿ ಅಲ್ವಾ? ದಕ್ಷಿಣ ಆಫ್ರಿಕಾದ ಗಿನಿಯಾ ಕರಾವಳಿ ಕೋಸ್ಟಲ್ ಬರ್ತದೆ ಅಂತ ಹೇಳಿದ್ರೆ, ಹಾಗಾದ್ರೆ ಭಾರತ ಎಲ್ಲಿದೆ? ಇಲ್ಲಿ ಕಾಣುತ್ತೆ. ಭಾರತ ಈ ರೌಂಡ್ಸ್ ಅಲ್ಲಿ ಕಾಣುತ್ತೆ. ಹಾಗಾದ್ರೆ ಭಾರತ ಸಂಪೂರ್ಣವಾಗಿ ಉತ್ತರ ಗೋಳದ ಪೂರ್ವ ಭಾಗದಲ್ಲಿದೆ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಅಥವಾ ವಿವರಣೆ ಮಾಡ್ತಾ ಹೋಗೋಣ. ಅಕ್ಷಾಂಶಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿ ಅಂತ ಕ್ವಶನ್ಸ್ ಕೇಳಿದ್ದಾರೆ. ಅಕ್ಷಾಂಶಕ್ಕೆ ಸಂಬಂಧಿಸಿದಂತೆ ಅಕ್ಷಾಂಶಗಳು ಪ್ಯಾರಲ್ ನಾಟ್ ಈಕ್ವಲ್. ಉತ್ತರ ಮತ್ತು ದಕ್ಷಿಣ ಗೋಳದಲ್ಲಿ 181 ಡಿಗ್ರಿ ಅಕ್ಷಾಂಶಗಳಿವೆ. ಸೌತ್ ಪೋಲೋ ಮೈನಸ್ ನಾರ್ತ್ ಪೋಲೋ ಮೈನಸ್ ದಟ್ ಈಸ್ ಈಕ್ವಲ್ ಟು 179 ಅಕ್ಷಾಂಶಗಳಿವೆ, ಲ್ಯಾಟಿಟ್ಯೂಡ್ ಇವೆ. ಅಕ್ಷಾಂಶಗಳು ಭೂಮಿಯ ಮಧ್ಯದಲ್ಲಿ ಉಬ್ಬಿಕೊಂಡಿವೆ ಅಂತ ಹೇಳ್ತಾರೆ. ಕ್ವಶನ್ ಆನ್ಸರ್ ಗೊತ್ತಾಗ್ತದೆ ನಿಮಗೆ. ಅಕ್ಷಾಂಶಗಳು ನಾಟ್ ಪ್ಯಾರಲ್ ಅಂತ ಹೇಳ್ತಾರೆ, ಅಂದ್ರೆ ಸಮಾನಾಂತರತ್ವ ಇಲ್ಲ ಅಂತ ಹೇಳ್ತಾರೆ. ಸೊ ಅಕ್ಷಾಂಶಗಳು ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಡಿಸ್ಟೆನ್ಸ್ ಎಷ್ಟು ಹೇಳ್ತೀವಿ? 111 ಕಿಲೋಮೀಟರ್ ಅಂತ ಹೇಳ್ಬಿಡ್ತೀವಿ ರ್ಯಾಂಡಮ್ ಆಗಿ. ಆದರೆ ಈಗ ಈ ತರ ಆನ್ಸರ್ ಅಪ್ಲೈಡ್ ಕೊಟ್ಟಾಗ ತುಂಬಾ ರಾಂಗ್ ಆಗ್ತದೆ. ಎಲ್ಲವೂ 111 ಕಿಲೋಮೀಟರ್ ಇಲ್ಲ. ಎಲ್ಲ ಅಕ್ಷಾಂಶಗಳು ಡಿಸ್ಟೆನ್ಸ್ 111 ಕಿಲೋಮೀಟರ್ ಇಲ್ಲ. ಸಮಭಾಜಕ ವೃತ್ತದಲ್ಲಿ ಒಂದು ತರ ಇದ್ರೆ, ಸಮಭಾಜಕ ವೃತ್ತದ ಅಕ್ಷಾಂಶಗಳು ಒಂದು ಡಿಸ್ಟೆನ್ಸ್ ಅನ್ನು ಹೊಂದಿದ್ರೆ, ಮಕರ ಸಂಕ್ರಾಂತಿ, ಕರ್ಕಾಟಕ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿಯಲ್ಲಿ ಒಂದು ವಿಸ್ತೀರ್ಣ ಹೊಂದಿದರೆ, ಧ್ರುವ ಪ್ರದೇಶ ಹೋದಂಗೆ ಒಂದು ವಿಸ್ತೀರ್ಣ ಹೊಂದಿದೆ. ಹಾಗಾಗಿ ನಾಟ್ ಈಕ್ವಲ್ ಅನ್ನೋದು ರೈಟ್ ಆನ್ಸರ್. ಸೊ ಅಕ್ಷಾಂಶಗಳು ಸಮಾನಾಂತರವಾಗಿ ಇಲ್ಲ. ನೆಕ್ಸ್ಟ್, ಉತ್ತರ ಮತ್ತು ದಕ್ಷಿಣ ಗೋಳದಲ್ಲಿ ಸೇರ್ಬಿಟ್ಟು 181 ಅಕ್ಷಾಂಶಗಳಿವೆ ಅಂತ ಹೇಳ್ತಾರೆ. ಸೊ ಉತ್ತರ ಮತ್ತು ದಕ್ಷಿಣ ನಿಮಗೆ ಗೊತ್ತಿದೆ, ಉತ್ತರ ಗೋಳ ಮತ್ತು ದಕ್ಷಿಣ ಗೋಳ. ಸೊ 1 2 3 ಏನು ಸರ್ ಅಂದ್ರೆ 90 ದಕ್ಷಿಣಕ್ಕೆ. ಸೊ ಮೇಲಕ್ಕೆ ಬಂದು ಉತ್ತರಲ್ಲಿ 90 ಇರ್ತವೆ. ಹಾಗಾದ್ರೆ 90 ಪ್ಲಸ್ 90 180 ಆಗುತ್ತೆ. ಸೊ 0 ಡಿಗ್ರಿನೂ ಕೂಡ ಒಂದು ಅಕ್ಷಾಂಶನೇ. ಹಾಗಾಗಿ ಇದರಿಂದ ಪ್ಲಸ್ 1 ತಗೊಂಡ್ರೆ ನಾವು 0 ಡಿಗ್ರಿಯನ್ನ 181 ಅಕ್ಷಾಂಶಗಳು ಬರ್ತವೆ. ಹಾಗಾದ್ರೆ ರೈಟ್ ಆನ್ಸರ್ ಉತ್ತರ ಮತ್ತು ದಕ್ಷಿಣ ಗೋಳ ಎರಡರಲ್ಲಿ ಸೇರಿ ನಮಗೆ 181 ಅಕ್ಷಾಂಶಗಳಿವೆ. ನೆಕ್ಸ್ಟ್ ಸಿ ನೋಡೋಣ. 179 ಅಕ್ಷಾಂಶ ರೇಖೆಗಳಿವೆ ಅಂತ ಹೇಳಿದ. 179 ಅಕ್ಷಾಂಶಗಳ ರೇಖೆಗಳಿವೆ ಅಂತ ಹೇಳ್ತಿದ್ದಾನೆ. ಸೊ ಮೈನಸ್ ಸೌತ್ ಪೋಲ ಅಂಡ್ ನಾರ್ತ್ ಪೋಲ್ ಅಂತ ಹೇಳ್ತಾನೆ. ನೀವು ಬರ್ತಾ ಹೋದ್ರೆ ಗೊತ್ತಾಗುತ್ತೆ ಇಲ್ಲಿ. ಸೊ ನಾವು ಸೌತ್ ಪೋಲದಲ್ಲಿ ಕೇವಲ ಬಿಂದು ಅಂದ್ರೆ ಪಾಯಿಂಟ್ ಇಡ್ತೀವಿ, ರೇಖೆ ಇಲ್ಲ, ಇಲ್ಲಿ ಬಂದು ಜಾಯಿಂಟ್ ಆಗುತ್ತೆ. ನಾರ್ತ್ ಅಲ್ಲಿ ಕೂಡ ನಾವು ಪಾಯಿಂಟ್ ಇಡ್ತೀವಿ, ಇದಕ್ಕೆ ರೇಖೆ ಇಲ್ಲ. ಹಾಗಾದ್ರೆ -1 ಆಗುತ್ತೆ. ಹಾಗಾದ್ರೆ 179 ರೇಖೆಗಳಿವೆ. ಸಂಭಾಜಕ ಅಕ್ಷಾಂಶಗಳ ರೇಖೆಗಳು ಎಷ್ಟು ಅಂತ ಕೇಳಿದ್ರೆ 179, ಒಟ್ಟು ಅಕ್ಷಾಂಶಗಳು ಎಷ್ಟು ಅಂತ ಕೇಳಿದ್ರೆ 181 ಅಂತ ಬರೀಬೇಕಾಗುತ್ತೆ. ಬಟ್ ಕನ್ನಡದಲ್ಲಿ ಅಷ್ಟೊಂದು ಅಪ್ಡೇಟ್ ಬುಕ್ ಇರೋದ್ರಿಂದ 180 ಅಂತಾನೆ ಹೇಳ್ತಾ ಹೋಗ್ತಾರೆ. ಬಟ್ ಇನ್ನು ಬರಂತ ಎಕ್ಸಾಮ್ಗಳು ಅಷ್ಟು ಸುಲಭ ಇಲ್ಲ. ಇನ್ನೆಲ್ಲದೂ ಕೂಡ ಮಾಡರ್ನೈಸ್ ತುಂಬಾ ಫಾಸ್ಟ್ ಇದೆ, ಅಪ್ಲೈಡ್ ಆಗಿದೆ. ಹಾಗಾಗಿ ಇದರಿಂದ ಹಳೆ ಕಥೆಯನ್ನ ಯಾರು ಕೇಳಕ್ ತಯಾರಿಲ್ಲ, ತುಂಬಾ ಜಾಣರಾಗಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಅಕ್ಷಾಂಶಗಳು ಭೂಮಿಯ ಮಧ್ಯೆ ಉಬ್ಬಿಕೊಂಡಿವೆ ಅಂತ ಹೇಳಿದ್ರು. ಅಕ್ಷಾಂಶಗಳು ಭೂಮಿಯ ಮಧ್ಯೆ ಉಬ್ಬಿಕೊಂಡಿವೆ ಅಂತ ಹೇಳಿ. ಅಕ್ಷಾಂಶಗಳು ಭೂಮಿಯ ಮಧ್ಯೆ ಅತಿ ಉದ್ದವಾಗಿದ್ದಾವೆ, ಆದ್ರೆ ಉಬ್ಬಿಕೊಂಡಿಲ್ಲ. ಏನಾಗಿಲ್ಲ? ಉಬ್ಬಿಕೊಂಡಿಲ್ಲ. ಸಮಭಾಜಕ ವೃತ್ತದ ಬಳಿ ಭೂಮಿ ಉಬ್ಬಿಕೊಂಡಿದೆ ವಿನಃ ಅಕ್ಷಾಂಶಗಳು ಉಬ್ಬಿಕೊಂಡಿಲ್ಲ ಸ್ನೇಹಿತರೆ.
ಇದು ಚೆನ್ನಾಗಿ ಗೊತ್ತಿರಲಿ. ಸೊ ಸಮಭಾಜಕ ವೃತ್ತದ ಬಳಿಯಲ್ಲಿರುವಂತಹ ಅಕ್ಷಾಂಶಗಳು ಉದ್ದವಾಗಿದ್ದಾವೆ, ಭೂಮಿ ಉಬ್ಬಿಕೊಂಡಿದೆ ಹೊರತು ಅಕ್ಷಾಂಶಗಳು ಉಬ್ಬಿಕೊಂಡಿಲ್ಲ. ಭೂಮಿ ಯಾಕೆ ಉಬ್ಬಿಕೊಂಡಿದೆ ಮತ್ತೆ ಬರುತ್ತೆ ಅಪ್ಲೈಡ್. ಭೂಮಿ ಯಾಕೆ ಉಬ್ಬಿಕೊಳ್ಳುತ್ತೆ ಅಲ್ಲಿ ಅಂತ. ಸೊ ಯಾಕೆ ಅಂದ್ರೆ ಅಕ್ಷಾಂಶಗಳ ಮಧ್ಯೆ, ಸಮಭಾಜಕ ವೃತ್ತದ ಮಧ್ಯೆ ಅಥವಾ ಸಮಭಾಜಕದ ಬಳಿ ಇರುವಂತಹ ಅಕ್ಷಾಂಶಗಳ ಹತ್ತಿರ ಭೂಮಿ ಅತಿ ವೇಗದಲ್ಲಿ ತಿರುಗುತ್ತೆ. ಅತಿ ವೇಗದಲ್ಲಿ ಯಾಕೆ ತಿರುಗುತ್ತೆ ಹೇಳಿ? ಸಮಭಾಜಕ ವೃತ್ತದಲ್ಲಿರುವಂತಹ ಅಥವಾ ಅಕ್ಷಾಂಶಗಳ ಉದ್ದ ಜಾಸ್ತಿ ಇರೋದ್ರಿಂದ ಅತಿ ವೇಗವಾಗಿ ತಿರುಗಬೇಕಾಗುತ್ತೆ. ಅತಿ ವೇಗದಿಂದ ತಿರುಗೋದ್ರಿಂದ ಇಲ್ಲಿ ಸಮಭಾಜಕ ವೃತ್ತದಲ್ಲಿನ ಭೂಮಿ ಉಬ್ಬಿಕೊಂಡಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಸಮಭಾಜಕ ವೃತ್ತ ಅಥವಾ ಅಕ್ಷಾಂಶ, ಸಮಭಾಜಕ ವೃತ್ತದಲ್ಲಿರುವಂತಹ ಅಕ್ಷಾಂಶಗಳು ಅತಿ ಉದ್ದ ಇರೋದ್ರಿಂದ ಅತಿ ವೇಗವಾಗಿ ತಿರುಗುತ್ತೆ. ಅತಿ ವೇಗವಾಗಿ ತಿರುಗೋದ್ರಿಂದ ಸಮಭಾಜಕ ವೃತ್ತದಲ್ಲಿರುವಂತಹ ಭೂಮಿ ಸ್ವಲ್ಪ ಉಬ್ಬಿಕೊಂಡಿದೆ. ಅಪ್ಲೈಡ್, ಇದೇ ಅಪ್ಲೈಡ್ ಅಂತ ಕರೀಬಹುದು. ಸೊ ಓಕೆ, ನೋಡೋಣ. ಹಾಗಾದ್ರೆ ರಾಂಗ್ ಆನ್ಸರ್ ಯಾವುದು ಅಂದ್ರೆ ಸೊ ಇದಾಗಿರುತ್ತೆ. ಅಕ್ಷಾಂಶಕ್ಕೆ ಸರಿ ಸಂಬಂಧಿಸಿದಂತೆ ಡಿ ಆನ್ಸರ್ ತಪ್ಪಾಗಿದೆ ಅಂತ ಹೇಳ್ಬೋದು. ಓಕೆ, ನೀವು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ಸ್ ಬೇಕು ಅಂದ್ರೆ ಒಂದ್ಸರಿ ಓದ್ಕೊಡಿ. ನೆಕ್ಸ್ಟ್ ನಾನು ಕ್ವಶನ್ಸ್ ಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಎರಡನೇ ಮತ್ತೊಂದು ಕ್ವಶನ್ಸ್ ಬಿಡಿಸುವ ಸಮಯ ಬಂದಿದೆ, ಬಿಡಿಸ್ತಾ ಹೋಗ್ತೀನಿ. ಓಕೆ, ಈ ಕೆಳಗಿನ ಅಕ್ಷಾಂಶದ ದೂರಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿ ಅಂತ ನನಗೆ ಹೇಳಿದೆ. ಅಕ್ಷಾಂಶಗಳು ನಾಟ್ ಈಕ್ವಲ್ ಅಂತ ಹೇಳಿದೆ. ನೋಡೋಣ. ಸೊ ಈಕ್ವಟರ್ ಅಥವಾ ಸಮಭಾಜಕ ವೃತ್ತದಲ್ಲಿ, ಸೊ ಸಮಭಾಜಕ ವೃತ್ತದ ಉದ್ದ 68.703 ಮೈಲ್ಸ್ ಇದ್ರೆ, ಕಿಲೋಮೀಟರ್ ಹೇಳೋದಾದ್ರೆ 110.567 ಕಿಲೋಮೀಟರ್ಸ್ ಆಗುತ್ತೆ. ಅದೇ ನಾವು ಟ್ರಾಪಿಕಲ್ ಆಫ್ ದ ಕ್ಯಾನ್ಸರ್ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ಹೋದ್ರೆ 23.5 ಡಿಗ್ರೀಸ್ ಅಲ್ಲಿ ನಾರ್ತ್ ಅಲ್ಲಿ ಹೋದ್ರೆ ಸೊ ನಮಗೆ 68.94 ಮೈಲ್ಸ್ ಡಿಸ್ಟೆನ್ಸ್ ಬರುತ್ತೆ. ಹಾಗಾದ್ರೆ 68.73 ಗಿಂತ 68.93 ಏನಾಗುತ್ತೆ, 94 ಜಾಸ್ತಿ ಡಿಸ್ಟೆನ್ಸ್ ಆಗುತ್ತೆ. ಹಾಗಾಗಿ ನಾಟ್ ಈಕ್ವಲ್ ಅಂತ ಹೇಳ್ಬೋದು. ಸೊ ಈ ಸಮಭಾಜಕ ವೃತ್ತದಲ್ಲಿ ಮತ್ತು 23 ಟ್ರಾಪಿಕಲ್ ಆಫ್ ದ ಕ್ಯಾನ್ಸರ್ ಅಂಡ್ ಟ್ರಾಪಿಕಲ್ ಆಫ್ ದ ಕಾರ್ಪಿಕನ್ ನಲ್ಲಿ ಸ್ವಲ್ಪ ಭೂಮಿಯ ಅಕ್ಷಾಂಶಗಳ ಅಗಲ ಜಾಸ್ತಿ ಇದೆ, ಉದ್ದ ಅಲ್ಲ, ಅಗಲ. ಮತ್ತು ಉದ್ದ ಕೇಳಿದ್ರೆ ಸಮಭಾಜಕ ವೃತ್ತನೇ ಉದ್ದ ಬರೋದು. ಓಕೆ, ಅಕ್ಷಾಂಶಗಳ ಉದ್ದ ಕೇಳಿದ್ರೆ ಇಲ್ಲಿ ಅಕ್ಷಾಂಶಗಳ ಡಿಸ್ಟೆನ್ಸ್ ಕೇಳಿದಾನೆ. ಡಿಸ್ಟೆನ್ಸ್ ಅಂದ್ರೆ ಅಗಲ ಕೇಳಿದಾನೆ. ಹಾಗಾಗಿ ಇದರಿಂದ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ದ ಡಿಗ್ರಿ ಯಾವುದು? ಲ್ಯಾಟಿಟ್ಯೂಡ್ ಅಪ್ರಾಕ್ಸಿಮೇಟ್ಲಿ 69 ಮೈಲ್ಸ್ ಅಂಡ್ 111 ಕಿಲೋಮೀಟರ್ಸ್ ಅಂತ ಹೇಳ್ತೀವಿ. ಒಟ್ಟಾರೆಯಾಗಿ ನಾವು ಕೇಳೋದಾದ್ರೆ, ಒಟ್ಟಾರೆಯಾಗಿ ಅಕ್ಷಾಂಶಗಳ ಉದ್ದ ಕೇಳಿದ್ರೆ 111 ಕಿಲೋಮೀಟರ್ ಬರೀಬೇಕು. ಸಮಭಾಜಕ ವೃತ್ತದಲ್ಲಿ ಕೇಳಿದ್ರೆ, ಸಮಭಾಜಕದ ವೃತ್ತದಲ್ಲಿ ಕೇಳಿದ್ರೆ 68.703 ಕಿಲೋಮೀಟರ್ಸ್ ಬರೀಬೇಕು. ಅಥವಾ ಟ್ರಾಪಿಕಲ್ ಆಫ್ ದ ಕ್ಯಾನ್ಸರ್ ಅಥವಾ ಟ್ರಾಪಿಕಲ್ ಆಫ್ ದ ಕಾರ್ಪಿಕನ್, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ ಮಕರ ಸಂಕ್ರಾಂತಿ ವೃತ್ತದಲ್ಲಿ ಏನಾದ್ರು ಕೇಳಿದ್ರೆ ನಮಗೆ ನಾವು ಆನ್ಸರ್ ಬರೀಬೇಕಾಗುತ್ತೆ 68.94 ಮೈಲ್ಸ್ ಅಂತ, ಅಥವಾ 110.948 ಕಿಲೋಮೀಟರ್ಸ್ ಅಂತ ಬರೀಬೇಕಾಗುತ್ತೆ. ಸೊ ಆನ್ಸರ್ ಗಳನ್ನ ಈ ತರನೇ ನೀವು ಕಲ್ಕೊಂಡು ಹೋದ್ರೆ ಬಚಾವ್ ಆಗ್ತೀರಾ. ನೆಕ್ಸ್ಟ್ ಬರುವಂತ ಎಕ್ಸಾಮ್ಗಳು ಬಹಳ ಕ್ಲಿಯರ್ ಆಗಿದೆ. ಮೊನ್ನೆ ಬರುವಂತ PSI ಎಕ್ಸಾಮ್ ನೀವು ಕ್ವಶನ್ಸ್ ನೋಡಿರ್ಬೋದು, ಅಥವಾ KPSC ಎಕ್ಸಾಮ್ ಲೆವೆಲ್ ನೋಡಿರ್ಬೋದು. KPSC ಎಕ್ಸಾಮ್ ಹೆಂಗಂದ್ರೆ UPSC ಗಿಂತ ಒಂದು ಮುಷ್ಟಿ ಜಾಸ್ತಿ, ತುಂಬಾ ಟ್ರಿಪಿಕಲ್ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಹಾಗಾಗಿ ಡೆಪ್ತ್ ಆಗಿ ನೀವು FDS ಸೆಲೆಕ್ಷನ್ಸ್ ಆಗಬೇಕಾದ್ರೆ ತುಂಬಾ ಒಳಗಡೆ ಹೋಗಬೇಕಾಗುತ್ತೆ. PSI ಕೂಡ ಈಗ ಸ್ವಲ್ಪ ಸ್ಟ್ರಾಂಗ್ ಆಗಿ ಕ್ವಶನ್ಸ್ ತೆಗಿತಿದ್ದಾರೆ. ಸ್ವಲ್ಪ ನೀವು ಒಂದೈನ್ ಆನ್ಸರ್ ಓದೋಕ್ಕಿಂತ ಸ್ವಲ್ಪ ಜಾಸ್ತಿ ಓದಬೇಕಾಗುತ್ತೆ, ತಿಳ್ಕೋಬೇಕಾಗುತ್ತೆ. ಕ್ಲಾರಿಟಿ ಆಗಿ ಓದ್ರಿ ಅಂತ ಹೇಳ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸಮಭಾಜಕ ವೃತ್ತದಲ್ಲಿ ಕಂಡುಬರುವ ದೇಶಗಳು ಯಾವುವು ಅಂತ. ಇದು ಒಂದು ಪಿಕ್ಸ್ ಕ್ವಶನ್ಸ್ ಇದೆ. ಈ ಒಂದು ಕ್ಷೇತ್ರದಲ್ಲಿ ಪಿಕ್ಸ್ ಕ್ವಶನ್ಸ್, ಎಲ್ಲವೂ ಪಿಕ್ಸ್, ಆದರೆ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಸಮಭಾಜಕ ವೃತ್ತದ ಬಳಿ ಬರಂತ ಖಂಡಗಳು ಯಾವುವು ಅಂತ ಫಸ್ಟ್ ಗೊತ್ತಿರಬೇಕು. ಸಮಭಾಜಕ ವೃತ್ತದಲ್ಲಿ ನಮಗೆ ಯಾವ್ಯಾವ ಖಂಡಗಳು ಬರ್ತವೆ ಅಂತ. ಒಂದು ದಕ್ಷಿಣ ಅಮೆರಿಕ ಖಂಡ ಬರುತ್ತೆ, ಆಫ್ರಿಕಾ ಖಂಡ ಬರುತ್ತೆ, ಇನ್ನೊಂದು ಏಷ್ಯಾ ಖಂಡ. 3 ಖಂಡಗಳು ಬರ್ತವೆ ಸ್ನೇಹಿತರೆ. 3 ಖಂಡದಲ್ಲಿ ನಾವು ಈಸಿಯಾಗಿ ಹೇಳ್ಬೋದು ಆನ್ಸರ್ ಗಳನ್ನ, ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲಿ ಆನ್ಸರ್ ನೋಡ್ತೀನಿ. ಫಸ್ಟ್ ನಾನು ತಗೋತೀನಿ. ಸೊ ಈಕ್ವೆಡಾರ್, ಕೊಲಂಬಿಯಾ, ಬ್ರೆಜಿಲ್. ಯಾಕಂದ್ರೆ ಈ ಕಡೆಯಿಂದ ಹೊಂದ್ಕೊಂಡು ಹೋಗುತ್ತೆ. ಸೊ ಈಕ್ವೆಡಾರ್, ಸೊ ಕೊಲಂಬಿಯಾ, ಬ್ರೆಜಿಲ್. ದಕ್ಷಿಣ ಅಮೆರಿಕ ಖಂಡದಲ್ಲಿ ಬರುವಂತ 3 ದೇಶಗಳು ಈಕ್ವೆಡಾರ್ ಅಂಡ್ ಯಾವುದು, ಕೊಲಂಬಿಯಾ, ಬ್ರೆಜಿಲ್. ನೆಕ್ಸ್ಟ್ ಆಫ್ರಿಕಾ ಖಂಡದಲ್ಲಿ ಬರುತ್ತೆ. ಸೊ ಆಫ್ರಿಕಾ ಖಂಡದಲ್ಲಿ ಸೆಂಟ್ ಥೋಮಾ ಪ್ರಿನ್ಸಿಪ್ ಮತ್ತು ಗ್ಯಾಬನ್ ದೇಶಗಳು. ಯಾವುದು, ಗ್ಯಾಬನ್. ರಿಪಬ್ಲಿಕ್ ಆಫ್ ಡೆಮೋಕ್ರೆಟಿಕ್ ಕಾಂಗೋ, ಸೊ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ನೆಕ್ಸ್ಟ್ ಉಗಾಂಡಾ, ನೆಕ್ಸ್ಟ್ ಲೇಕ್ ಆಫ್ ವಿಕ್ಟೋರಿಯಾ ಅಂಡ್ ಕೀನ್ಯಾ, ಸೋಮಾಲಿಯಾ. ಇಷ್ಟೇ ನೆನಪಿಟ್ಕೋಬೇಕಾಗುತ್ತೆ. ಸೊ ಯಾವ್ದ್ರಲ್ಲಿ ಏಷ್ಯಾ ಖಂಡದಲ್ಲಿ ಒಂದು ಮಲೇಷಿಯಾ ಬರುತ್ತೆ, ಇನ್ನೊಂದು ಸಿಂಗಾಪುರ್ ಬರುತ್ತೆ. ಯಾವುದು, ಮಲೇಷಿಯಾ, ಸಿಂಗಾಪುರ್. ನೆಕ್ಸ್ಟ್ ಇಂಡೋನೇಷಿಯಾ,
ಗಾಲಪಗೋಸ್ ದ್ವೀಪಗಳು ಅಂಡ್ ಕ್ವಿಟೋ ದ್ವೀಪಗಳು ಬರ್ತವೆ. ಇಷ್ಟು ಈಸಿಯಾಗಿ ನೆನ್ಪಿಟ್ಕೋಬಹುದು. ನೀವು ಇದನ್ನ ನೆನ್ಪಿಟ್ಕೊಂಡ್ರೆ ಚಾರ್ಟರ್ ಪ್ರಕಾರ ಆರಾಮಾಗಿ ಹೇಳ್ಬೋದು ಸ್ನೇಹಿತರೆ. ಹಾಗೆ ನೀವು ನೆನ್ಪಿಡಕ್ಕೆ ಟ್ರೈ ಮಾಡಿ. ಒಂದು ಕ್ವಶನ್ಸ್ 100% ಇರುತ್ತೆ. ಈ ಕ್ವಶನ್ಸ್ ಗಳನ್ನ ಮಿಸ್ ಮಾಡದೆ ಓದ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಸೊ ನಾಟಿಕಲ್ ಎಂಬುದು ಯಾವುದು ಈ ಕೆಳಗಿನ ಅಳೆಯೋದು ಅಂತೇಳಿ. ಎಷ್ಟು ಈಸಿ ಆನ್ಸರ್ ಸರ್, ಅಪ್ಲೈಡ್ ಅಂದಿರಾ, ಎಷ್ಟು ಈಸಿ ಕ್ವಶನ್ಸ್ ತಂದಿರಲ್ಲ ಅಂತಲ್ವಾ. ಓಕೆ, ನಂಗೆ ಗೊತ್ತು. ಸೊ ನಾಟಿಕಲ್ ಎಂಬುದು ಸಾಗರವನ್ನ ಅಳೆಯಲು ಅಂತ ಕಣ್ಣು ಮುಚ್ಕೊಂಡು ಬರ್ಬಿಡ್ತೀವಿ. ಸೊ ಇಲ್ಲಿ ಆಪ್ಷನ್ಸ್ ನೋಡೋ, ಗಾಳಿ, ಬಾಹ್ಯಾಕಾಶ ಸಂಚರಣೆ ಅಂತ ಇದೆ, ಮೇಲಿನ ಎಲ್ಲವೂ ಅಂತ ಇದೆ. ಆನ್ಸರ್ ಸಾಗರ ಒಂದೇ ಅಂತ ಬರೆಯಕ್ ಬರಲ್ಲ, ಈಗ ಮೇಲಿನ ಎಲ್ಲವೂ ಅಂತ ಬರೀಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ನಾಟಿಕಲ್ ಮೇಲಿನಲ್ಲೂ ಗಾಳಿ, ಸಾಗರ, ಬಾಹ್ಯಾಕಾಶ ಸಂಚರಣೆ ಮತ್ತು ಅಳೆಯೋದಕ್ಕೆ ಉಪಯೋಗಿಸ್ತಾರೆ. ಪ್ರಾದೇಶಿಕವಾಗಿ ಅಂದ್ರೆ ನಾವು ಅದನ್ನ ಜಾಸ್ತಿ ಬಳಸೋದು ನೀರಿನ ವ್ಯಾಖ್ಯಾನಕ್ಕೆ ಬಳಸ್ತೀವಿ. ಆದ್ರೆ ಆಪ್ಷನ್ಸ್ ಕೊಟ್ಟಾಗ ತುಂಬಾ ಹುಷಾರಿಂದ ಇರಬೇಕಾಗುತ್ತೆ. ಸೊ ನೀವು ಇದೆಲ್ಲವೂ ಇರ್ಬೇಕಾಗುತ್ತೆ. ಇವೆಲ್ಲವೂ ಇದ್ರೆ ಮಾತ್ರ ಮೇನ್ ಎಲ್ಲವೂ ಸರಿ ಆಗುತ್ತೆ. ಯಾವ್ದು ಇಲ್ಲ ಅಂತಂದ್ರೆ ನೀವು ಒಂದೇ ಯಾವ ತರ ಆನ್ಸರ್ ಬೇಕಾಗುತ್ತೆ. 99% ನಾವು ಸಮುದ್ರ ಅಥವಾ ಸಾಗರ, ನೀರಿನ ಮೇಲೆ ಅಳೆಯೋದಕ್ಕೆ ನಾಟಿಕಲ್ ಅಂತ ಉಪಯೋಗಿಸ್ತೀವಿ. ಅದ್ರ ಆಪ್ಷನ್ಸ್ ನೋಡಿದಾಗ ನಾವು ಗಾಳಿ, ಬಾಹ್ಯಾಕಾಶ ಸಂಚರಣೆ ಇವೆಲ್ಲ ಇದ್ದಾಗ ಮೇಲಿನ ಎಲ್ಲವನ್ನ ತಗೊಳ್ಬೇಕಾಗುತ್ತೆ. ಮೇಲಿನ ಎಲ್ಲವೂ ಸರಿಯಾಗಿರುತ್ತೆ. ಸೊ ಒಂದು ನಾಟಿಕಲ್ ಅಂದ್ರೆ ಎಷ್ಟು ಅಂತ ಬರುತ್ತೆ. ಸೊ ಒಂದು ನಾಟಿಕಲ್ ಅಂದ್ರೆ 1.852 ಕಿಲೋಮೀಟರ್ಸ್ ಅಥವಾ 1.15 ಮೈಲ್ಸ್ ಅಂತ ಹೇಳ್ತೀವಿ. ಒಂದು ನಾಟಿಕಲ್ ಈಸ್ ಈಕ್ವಲ್ ಟು ಎಷ್ಟು ಅಂತ ಕೇಳಿದ್ರೆ, ಸೊ ನಾಟಿಕಲ್ ಈಕ್ವಲ್ಸ್ 1.852 ಕಿಲೋಮೀಟರ್ಸ್ ಆರ್ 1.15 ಮೈಲ್ಸ್ ಅಂತ ಹೇಳಿ ಕರಿತೀವಿ. ಸೊ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ನಾವು ಜಾಗ್ರಫಿಯಲ್ಲಿ ಅಧ್ಯಯನ ಮಾಡುವಾಗ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಬೇಕಾಗಿರೋದು ಯಾವುದು? ಡಿಗ್ರಿ, ಮಿನಿಟ್, ಸೆಕೆಂಡ್ಸ್, ನಾಟಿಕಲ್ ಮೈಲ್ಸ್. ಡಿಗ್ರಿ ನಮಗೆ ಗೊತ್ತಿದೆ, 0 ಡಿಗ್ರಿ ಅಂತಂದ್ರೆ ಡಿಗ್ರಿಯನ್ನ ಹೀಗೆ ಬರಿತೀವಿ ಅಂತ ಗೊತ್ತಿದೆ. ಸೊ ಮಿನಿಟ್ ಅನ್ನ ಯಾವ ಸಿಂಬಲ್ ಅಲ್ಲಿ ಬರಿತೀವಿ ಅಂದ್ರೆ ಮಿನಿಟ್ ಅನ್ನ ಸಿಂಗಲ್ ಅಪಾಸ್ಟ್ರೋಫಿ ಬಂದಾಗ ಬರಿತೀವಿ. ಸೊ ಸೆಕೆಂಡ್ಸ್ ಅನ್ನ ಡಬಲ್ ಅಪಾಸ್ಟ್ರೋಫಿ ಇರ್ತದೆ. ನಾಟಿಕಲ್ ಮೈಲಿಗೆ NM ಅಂತ ಬರಿತೀವಿ. ಅಂತ ಬರಿತೀವಿ NM ಅಂತ ಬರಿತೀವಿ ಸ್ನೇಹಿತರೆ, ಗೊತ್ತಿರಲಿ. ಸೊ ಡಿಗ್ರೀಸ್ ಅಂತ ಹೇಳಿ ಅಂದ್ರೆ ಈ ತರ ಬರಿತೀವಿ. ಮಿನಿಟ್ಸ್, ಸೆಕೆಂಡ್ಸ್ ಅಂಡ್ ನಾಟಿಕಲ್ ಮೈಲ್ಸ್ ಅನ್ನ ಈ ಸಂಕೇತದಲ್ಲಿ ಗುರುತಿಸ್ತೀವಿ. ಸೊ ಉದಾಹರಣೆಗೆ ನಮಗೆ 10 ಡಿಗ್ರಿ 10.33 ಅಂತ ಇದೆ. 33 ಅನ್ನೋದು ಮಿನಿಟ್ಸ್ ಆಗಿರುತ್ತೆ. ಸೊ 33 ಪಾಯಿಂಟ್. ಸೊ ನಿಮಗೆ ಏನಾದ್ರು ಮತ್ತೆ ಏನಾದ್ರು ಬರ್ತಾ ಇದ್ರೆ 01 ಬರ್ತಾ ಇದ್ರೆ ಸೆಕೆಂಡ್ಸ್ ಅಂತ ಕೊಟ್ಟಿರ್ತಾರೆ. ಸೆಕೆಂಡ್ಸ್ ಅಂತ ಬರೆಯಲು ಡಬಲ್ ಚುಕ್ಕಿ ಕೊಟ್ಟಿರ್ತಾರೆ. ಡಬಲ್ ಈ ತರ ಇದೆ ಅಂತ ಅಂದ್ರೆ ನಾವು ಅದನ್ನ ಸೆಕೆಂಡ್ಸ್ ಅಂತ ತಿಳ್ಕೋಬೇಕು. ಅಂದ್ರೆ ಒಂದು ಅಕ್ಷಾಂಶ ಅಥವಾ ರೇಖಾಂಶದ ಮಧ್ಯೆ ಸೊ ಡಿಸ್ಟೆನ್ಸ್ ಅನ್ನ ಟೈಮ್ ಡಿಸ್ಟೆನ್ಸ್ ಅಲ್ಲಿ ಅಳಿತೀವಿ. ಟೈಮ್ ಅನ್ನು ಕಂಡು ರೇಖಾಂಶವನ್ನು ಬಳಸುವಾಗ ಇದು ಬಹಳಷ್ಟು ಉಪಯೋಗ ಬರ್ತದೆ. ಹಾಗಾಗಿ ನಮಗೆ ಡಿಗ್ರೀಸ್, ಮಿನಿಟ್ ಮತ್ತು ಸೆಕೆಂಡ್ ಹಾಗೂ ನಾಟಿಕಲ್ ಮೈಲ್ ಅನ್ನ ಯಾವ ಸಿಂಬಲ್ ಅಲ್ಲಿ ಗುರುತಿಸ್ತಾರೆ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಓಕೆ, ಸೊ ಅದನ್ನೇ ನೀವು ವಿವರಿಸೋದು ಗೊತ್ತಾಗಿದೆ. ಮಿನಿಟ್ಸ್ ಅನ್ನ ಈ ತರ ಗುರುತಿಸ್ತೀವಿ, ಸೆಕೆಂಡ್ಸ್ ಅನ್ನ ಯಾವ ಸಿಂಬಲ್ ಅಲ್ಲಿ ಗುರುತಿಸ್ತೀವಿ, ಹಾಗೆ ನಾಟಿಕಲ್ ಮೈಲ್ ಅನ್ನ NM ಅಂತ ಗುರುತಿಸ್ತೀವಿ. ಒಂದು ನಾಟಿಕಲ್ ಈಕ್ವಲ್ಸ್ ಎಷ್ಟು ಅನ್ನೋದು ಕೂಡ ನಾವು ಅಧ್ಯಯನ ಮಾಡಿದೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ ನಾನು. ನೆಕ್ಸ್ಟ್ ಕ್ವಶನ್ಸ್ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಸೊ ಈ ಕೆಳಗಿನ ಯಾವುದು ಸರಿ ಅನ್ನೋದು ಕ್ವಶನ್ಸ್. ಸೊ ಉತ್ತರ ಗೋಳದ ಭೂಮಿ ಮತ್ತು ನೀರಿನ ಪಾಲು ಉತ್ತರ ಗೋಳದಲ್ಲಿ ಎಷ್ಟಿದೆ ಅಂತ ಹೇಳ್ತಾನೆ ಅವನು ಅಂದ್ರೆ 60:40. 60 ನೀರಿದೆ ಅಂತೆ ಮತ್ತು ಭೂಮಿಯ ಪ್ರಮಾಣ 40 ಇದೆ ಅಂತ ಹೇಳ್ತಾನೆ. ದಕ್ಷಿಣ ಗೋಳದಲ್ಲಿ ಭೂಮಿಯ ಪ್ರಮಾಣ 19 ಇದೆ, ನೀರಿನ ಪ್ರಮಾಣ 81% ಇದೆ ಅಂತ ಹೇಳ್ತಾನೆ. ಸೊ ನಮ್ಗೆ ಗೊತ್ತಿದೆ ದಕ್ಷಿಣ ಗೋಳವನ್ನ ಜಲಗೋಳ ಅಂತ ಕರಿತೀವಿ, ಉತ್ತರ ಗೋಳವನ್ನ ಭೂಗೋಳ ಅಂತ ಕರಿತೀವಿ. ಭೂಮಿ ಜಾಸ್ತಿ ಇದೆ ಅಂತ ಕರಿತೀವಿ. ಹಾಗಾದ್ರೆ ಭೂಮಿ ಉತ್ತರ ಗೋಳದಲ್ಲಿ 60% ಇದೆ, ರೈಟ್. 40% ನೀರು ಹೊಂದಿದೆ, ಸರಿ ಇದೆ. 19% ಭೂಮಿ ಯಾವುದು? ದಕ್ಷಿಣ ಗೋಳ. ದಕ್ಷಿಣ ಗೋಳದಲ್ಲಿ 19% ಭೂಮಿಯನ್ನ ಹೊಂದಿದ್ರೆ 81% ನೀರನ್ನ ಹೊಂದಿದೆ. ಹಾಗಾಗಿ ಇದನ್ನ ದಕ್ಷಿಣ ಗೋಳವನ್ನ ಜಲಗೋಳ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಉತ್ತರ ಗೋಳ ಮತ್ತು ದಕ್ಷಿಣ ಗೋಳವನ್ನ ಅಥವಾ ಯಾವುದೇ ಗೋಳವನ್ನ ಪೂರ್ವ ಅಥವಾ ಪಶ್ಚಿಮ ಗೋಳ ಭೂಮಿಯನ್ನು ಉಪಯೋಗಿಸಿದ್ರೆ ಹೆಮಿಸ್ಫಿಯರ್ ಅಂತ ಕರೀತಾರೆ. ಸೊ ದಕ್ಷಿಣ ಅಂದ್ರೆ ಸೌತ್ ಹೆಮಿಸ್ಫಿಯರ್, ನಾರ್ತ್ ಹೆಮಿಸ್ಫಿಯರ್ ಅಂತ ಕರೀತಾರೆ. ಈಸ್ಟ್ ಹೆಮಿಸ್ಫಿಯರ್, ವೆಸ್ಟ್ ಹೆಮಿಸ್ಫಿಯರ್ ಅಂತ ಕರೀತಾರೆ. ಹಾಗಾದ್ರೆ ಹೆಮಿಸ್ಫಿಯರ್ ಅಂದ್ರೆ ಗೋಳಾರ್ಧ ಅಂತ ಹೇಳಿ ಇದು ಕೂಡ ರೈಟ್ ಇದೆ ಆನ್ಸರ್. ದಕ್ಷಿಣ ಗೋಳದಲ್ಲಿ ಅಂಟಾರ್ಟಿಕ್ ಸಾಗರ ಕಂಡು ಬರುತ್ತದೆ ಅಂತ ಕೇಳ್ತಾನೆ. ನೋಡಿ, ದಕ್ಷಿಣ ಗೋಳದಲ್ಲಿ ಅಂಟಾರ್ಟಿಕ್ ಸಾಗರ ಕಂಡು ಬರುತ್ತೆ ಅಂತ ಹೇಳ್ತಾನೆ. ಓಕೆ, ಸೊ ಅಂಟಾರ್ಟಿಕ್ ಸಾಗರ ಇರೋದು ಎಲ್ಲಿದೆ ಸ್ನೇಹಿತರೆ? ಸೊ ಅಂಟಾರ್ಟಿಕ್ ಖಂಡ ಇದೆ, ದಕ್ಷಿಣ ಗೋಳದಲ್ಲಿ ಇದೆ. ನೆನಪಿಟ್ಕೊಳ್ಳಿ, ಅಂಟಾರ್ಟಿಕ್ ಖಂಡ ಇದೆ ಅಂದ್ರೆ ದಕ್ಷಿಣ ಗೋಳದಲ್ಲಿದೆ. ಖಂಡ ಇದೆ ಯಾವುದು? ಖಂಡ ಕೇಳಿ, ಕಾಂಟಿನೆಂಟ್ ಕೇಳಿದೆ. ಆದ್ರೆ ಇಲ್ಲಿ ಕೇಳಿರೋದು ಸಾಗರ. ಅವ್ನು ಕೇಳಿರೋದು ಯಾವುದು? ಸಾಗರ ಕೇಳಿದೆ, ಓಷನ್ ಕೇಳಿದಾನೆ. ಸೊ ದಕ್ಷಿಣ ಗೋಳದಲ್ಲಿ ಅಷ್ಟೇ ಅಲ್ಲ, ಉತ್ತರ ಗೋಳದಲ್ಲೂ ಕಂಡು ಬರುತ್ತೆ. ಹಾಗಾಗಿ ಇದನ್ನ ಎಸ್ ಓಷನ್ ಅಂತ ಕರೀತಾರೆ. ಎಸ್ ಮಾರ್ಕ್ ಓಷನ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದ್ರೆ
ಉತ್ತರ ಮತ್ತು ದಕ್ಷಿಣ ಗೋಳದಲ್ಲಿ ಈ ಎಸ್ ಶೇಪ್ ಅಲ್ಲಿ ಇದೆ, ಹಾಗಾದ್ರೆ ಕರೀತಾರೆ. ಹಾಗಾದ್ರೆ ಈ ಹೇಳಿಕೆ ತಪ್ಪಾಗಿದೆ. ಸೊ ಅಂಟಾರ್ಟಿಕ್ ಅಂತ ಕೇಳಿದರೆ ಅಂಟಾರ್ಟಿಕ್ ಅಂತ ಕೇಳಿಲ್ಲ. ಅಂಟಾರ್ಟಿಕ್ ಅಂದ್ರೆ ಕಾಂಟಿನೆಂಟ್, ಅಂಟಾರ್ಟಿಕ್ ಅಂತಂದ್ರೆ ಓಷನ್. ಹಾಗಾದ್ರಿಂದ ಸೊ ಅಂಟಾರ್ಟಿಕ್ ಕಾಂಟಿನೆಂಟ್ ಓನ್ಲಿ ಎಲ್ಲಿದೆ? ಸೌತ್ ಹೆಮಸ್ಫಿಯರ್ ಅಲ್ಲಿದೆ. ಬಟ್ ಸೊ ಅಂಟಾರ್ಟಿಕ್ ಓಷನ್ ಸೊ ಸೌತ್ ಅಂಡ್ ನಾರ್ತ್ ಎರಡು ಖಂಡದಲ್ಲಿ ಕಂಡು ಬರುತ್ತೆ. ಹಾಗಾದ್ರಿಂದ ಆನ್ಸರ್ ಸರಿ ಇದೆ ಸ್ನೇಹಿತರೆ. ಓಕೆ, ನೋಡೋಣ ಸರಿ ಅರ್ಥ ಇದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಸ್ ಬಿಡಿಸೋಣ. ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಇದೆ. ಏನಿದೆ? ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಇದೆ. ಓಕೆ, 0 ಡಿಗ್ರಿಯ ಪ್ರಧಾನ ಅಕ್ಷಾಂಶ ಮಹಾವೃತ್ತ ಅಥವಾ ಭೂಮಧ್ಯ ರೇಖೆ ಅಥವಾ ಇಕ್ವೇಟರ್ ಅಂತ ಕರೆಯುತ್ತಾರೆ. ಇದು ನಿಮಗೆ ಗೊತ್ತಿದೆ. ಸಮಭಾಜಕ ವೃತ್ತದಿಂದ 23.5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಗೋಳದ ಪ್ರದೇಶಕ್ಕೆ ನೇರವಾಗಿ ಸೂರ್ಯನ ಕಿರಣಗಳು ಬೀರುವುದರಿಂದ ಇದನ್ನ ಉಷ್ಣವಲಯ ಅಥವಾ ಟ್ರೋಪಿಕಲ್ ಝೋನ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡೋಣ. ಉತ್ತರ ಗೋಳ ಮತ್ತು ದಕ್ಷಿಣ ಗೋಳದ 23.5ರಿಂದ 66 ಪ್ರದೇಶಕ್ಕೆ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳೋದ್ರಿಂದ ಇದನ್ನ ಸಮಶೀತೋಷ್ಣ ವಲಯ ಅಥವಾ ಟೆಂಪರೇಟ್ ಝೋನ್ ಅಂತ ಕರೀತಾರೆ. ಸೊ ಟೆಂಪರೇಟ್ ಝೋನ್ ಅಥವಾ ಟ್ರೋಪಿಕಲ್ ಝೋನ್ ನೆನ್ಪಿಟ್ಕೊಳ್ಳಿ. ಸೊ ಈ ಕ್ವಶನ್ಸ್ ಗಳನ್ನ. ನೆಕ್ಸ್ಟ್ 66ರಿಂದ 90 ಉತ್ತರ ಅಕ್ಷಾಂಶನ ಆರ್ಟಿಕ್ ವಲಯ ಅಥವಾ ಆರ್ಟಿಕ್ ಸರ್ಕಲ್ ಅಂತ ಕರೀತಾರೆ. 66ರಿಂದ 90ನ ದಕ್ಷಿಣನ ಅಂಟ್ಲಾಂಟಿಕ್ ಎಂದು ಕರೆಯುತ್ತಾರೆ ಅಂತ. ಸೊ ಇವಿಷ್ಟು ಆನ್ಸರ್ ನೋಡಿದ್ರೆ ನಾನು ಬಿಡಿಸ್ತಾ ಬರ್ತೀನಿ ನೋಡಿ. 0 ಡಿಗ್ರಿಯನ್ನ ಎಂತ ಕರೀತಾರೆ? 0 ಡಿಗ್ರಿಯನ್ನ ಅಕ್ಷಾಂಶವನ್ನ ಸಮಭಾಜಕ ವೃತ್ತ, ಈಕ್ವೇಟರ್, ಮಹಾವೃತ್ತ ಅಂತ ಕರೀತಾರೆ. ಸೊ ಅದೇ ನಿಮಗೆ 23.5 ಡಿಗ್ರಿ 23 ಪಾಯಿಂಟ್ ಸೊ ಅದು ಕರ್ನಾಟಕ ಸಂಕ್ರಾಂತಿ ವೃತ್ತ, ದಕ್ಷಿಣದಲ್ಲಿ 23 ಮಕರ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಸೂರ್ಯನ ಕಿರಣಗಳು ಅಂದ್ರೆ ಸೂರ್ಯ ಪೊಸಿಷನ್ ಅಲ್ಲಿ ಇದ್ದಾಗ ನಿಮಗೆ ಗೊತ್ತಾಗುತ್ತೆ. ಸೂರ್ಯನ ಕಿರಣಗಳು ನೇರವಾಗಿ ಎಲ್ಲಿ ಹೋಗ್ತವೆ ಅಂದ್ರೆ ಈ ಝೋನಿಗೆ ಹೋಗ್ತವೆ ಸ್ನೇಹಿತರೆ. ಯಾವುದು? 23.5 ಡಿಗ್ರಿ ಒಳಗಡೆ ಅಂತ ನೇರವಾಗಿ ಹೋಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಸೂರ್ಯನ ಕಿರಣಗಳು ಎಲ್ಲಿ ಹೋಗ್ತವೆ ನೇರವಾಗಿ? ಸೊ ಉಷ್ಣ ವಲಯ ಟ್ರೋಪಿಕಲ್ ಝೋನಿಗೆ ಹೋಗ್ತವೆ ಅಂತ ಹೇಳಿ. ಸೊ ನೆಕ್ಸ್ಟ್ ಹೇಳ್ತಾ ನಾನು 66.5 ಡಿಗ್ರಿ ಎಷ್ಟು? 66.5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಗೋಳದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಹೋಗೋದರಿಂದ ಸಮಭಾಜಕ ವೃತ್ತ ಸಮಶೀತೋಷ್ಣ ವಲಯ ಅಂತ ಕರಿತೀವಿ ಅಥವಾ ಟೆಂಪರೇಟ್ ಝೋನ್ ಅಂತ ಹೇಳಿ ಕರಿತೀವಿ ಅಂತ. ಸ್ನೇಹಿತರೆ ಇಲ್ಲಿ ಸರಿಯಾದ ಆನ್ಸರ್ ಯಾವುದು ಅಂದ್ರೆ ಸೊ 2 ಕೂಡ ರೈಟ್, 3 ಕೂಡ ರೈಟ್ ಇದೆ. ನೆಕ್ಸ್ಟ್ ಬಂದಿದೆ ನಾನು 66.5 ಇಂದ 90 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಗೋಳನ ಧ್ರುವ ಪ್ರದೇಶ ಅಂತ ಕರೀತಾರೆ. ಸೊ ಇದನ್ನ ಮೇಲ್ಗಡೆ ಇರೋದನ್ನ 66.5 ಇಂದ 90 ಡಿಗ್ರಿ ಮೇಲ್ಗಡೆ ಇರೋದನ್ನ ಆರ್ಟಿಕ್ ವಲಯ ಅಂತ ಕರೀತಾನೆ ಅಂತ ಹೇಳಿ. ಸೊ ಅಬ್ಸಲ್ಯೂಟ್ಲಿ ರೈಟ್. ಇದು ಶೀತ ವಲಯ, ಫ್ರಿಜ್ಡ್ ಝೋನ್ ಅಂತ ಕರಿತೀವಿ. ಇದನ್ನ ರೈಟ್ ಆಗಿದೆ. ನೆಕ್ಸ್ಟ್ ಅದೇ ಪಾಯಿಂಟ್ ಮುಂದುವರಿಸಿದಾಗ ಸೊ 66.5 ಇಂದ 90 ಡಿಗ್ರಿ ಸೌತ್ ಅಲ್ಲಿ ಸೊ ಏನಂತ ಕರೀತಾರೆ ಅಂತ ಅಂದ್ರೆ ಸೊ ಅಂಟಾರ್ಟಿಕ್ ಅಂತ ಹೇಳಿ ಕರೀತಾರೆ ಅಂತ ಹೇಳ್ತಾನೆ. ಸೊ ಅಂಟಾರ್ಟಿಕ್ ನಾಗಲೇ ಹೇಳಿದೆ, ಅಂಟಾರ್ಟಿಕ್ ಓನ್ಲಿ ಓಷನ್, ನಾಟ್ ಎ ಕಾಂಟಿನೆಂಟ್. ಸಂಗಾಯಿಂದ ಸೊ ಅಂಟಾರ್ಟಿಕ್ ಅಂತ ಇದ್ದಿದ್ರೆ ಸರಿ ಆಗ್ತಿತ್ತು. ಅಂಟ್ಲಾಂಟಿಕ್ ಅಂತ ಇದೆ, ಹಾಗಾದ್ರಿಂದ ಇದು ಓಷನ್ ಆಗುತ್ತೆ, ಕಾಂಟಿನೆಂಟ್ ಆಗಲ್ಲ. ಹಾಗಾದ್ರಿಂದ ಸೊ ನಂಬರ್ 4 ಲಾಸ್ಟ್ ಗೆ ನಮಗೆ ಹಳ್ಳ ತೋಡಿದಾನೆ. ನಂಬರ್ 4 ಅಲ್ಲಿ ತಪ್ಪಿದೆ. ಹಾಗಾದ್ರಿಂದ ಸೊ ಇಲ್ಲಿ ಕರೆಕ್ಷನ್ ಮಾಡ್ಕೋಬೇಕು. ನೀವು ಏನಂತ ಮಾಡ್ಕೋಬೇಕು? ಸೊ ಅಂಟಾರ್ಟಿಕ್ ವಲಯ ಅಂತ ಮಾಡ್ಕೋಬೇಕು. ಓಕೆ, ಇದನ್ನ ಕಾಟ್ ಹಾಕಿ ಬರ್ಕೋಬೇಕು. ಸೊ ಇಲ್ಲಿ ಲಾಸ್ಟ್ ತಗೊಂಡ್ಬಂದು ನಮಗೆ ಸೊ ಇದು ಮಾಡ್ತಾರೆ. ಹಾಗಾದ್ರೆ ಕೊನೆವರೆಗೂ ನೀವು ಪೇಷನ್ಸ್ ಅನ್ನ ಇಟ್ಕೋಬೇಕಾಗತ್ತೆ. ಪ್ರಶ್ನೆಯನ್ನ ಓದುವಾಗ ಟೈಮ್ ಇರಲ್ಲ. ಲಾಂಗ್ ಕ್ವಶನ್ಸ್ ಕೊಟ್ಟಿರ್ತಾನೆ. KPSC ಕ್ವಶನ್ಸ್, ಇದು KPSC ಇದೆ, UPSC ಕ್ವಶನ್ಸ್ ಆಗಿರುತ್ತೆ. ಹಾಗಾದ್ರಿಂದ ಈ ತರ ಲಾಂಗ್ ಬಂದಾಗ ತುಂಬಾ ಹುಷಾರಿರ್ಬೇಕಾಗತ್ತೆ. ನಾನು ಈಗಾಗಲೇ ತೋರಿಸಿದೆ. ಸೊ ಇಲ್ಲಿ ನಿಮಗೆ ಮ್ಯಾಪ್ ಅಲ್ಲಿ ತೋರಿಸಿದ್ರೆ 0 ಡಿಗ್ರಿ ಅನ್ನ ಎಂತ ಕರಿತೀವಿ? ಈಕ್ವೇಟರ್ ಅಂತ ಕರಿತೀವಿ. ಟ್ರೋಪಿಕಲ್ ಆಫ್ ದ ಕ್ಯಾನ್ಸರ್ ಸೊ 23.5 ನಾರ್ತ್ ಅನ್ನ ಟ್ರೋಪಿಕಲ್ ಆಫ್ ದ ಕ್ಯಾನ್ಸರ್ ಅದು ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಸೊ ಕೆಳಗಡೆ 23.5 ಅನ್ನ ಟ್ರೋಪಿಕಲ್ ಆಫ್ ದ ಕಾರ್ಪಿಕಲ್ ಅಂತ ಕರೀತಾರೆ. ಮಕರ ಸಂಕ್ರಾಂತಿ ವೃತ್ತವನ್ನ ಕೆಳಗಡೆ ನೋಡಿ ಅಂಟಾರ್ಟಿಕ್ ಕಾಂಟಿನೆಂಟ್ ಅಥವಾ ಅಂಟಾರ್ಟಿಕ್ ಝೋನ್ ಅಂತ ಕರಿತೀವಿ. ಅಂಟಾರ್ಟಿಕ್ ಕಾಂಟಿನೆಂಟ್ ಅಂತ ಕರಿತೀವಿ. ಮೇಲ್ಗಡೆದನ್ನ ಆರ್ಟಿಕ್ ಝೋನ್ ಅಂತ ಕರಿತೀವಿ. 66.5 ಇಂದ 90. ಸೊ ಇಲ್ಲಿ ಕೂಡ ಹಾಗಿರುತ್ತೆ ಅಂತ ನಾನು ಆಗಲೇ ವಿವರಿಸಿದೆ. ನೋಡಿ ಸೂರ್ಯನ ಕಿರಣಗಳು ಸೊ ಯಾವುದು? 23.5 ಡಿಗ್ರಿ. ಸೊ 23.5 ಡಿಗ್ರಿ ಸೊ ಅಲ್ಲಿ ನೇರವಾಗಿ ಬೀಳ್ತಾ ಇದೆ. ಕಿರಣಗಳು ಏನಾಗ್ತಿದಾವೆ? ನೇರವಾಗಿ ಬೀಳ್ತಾ ಇದೆ. ಇದನ್ನ ಉಷ್ಣ ವಲಯ ಅಂತ ಕರಿತೀವಿ. ಸೊ 23.5 ಇಂದ 66.5 ಮಧ್ಯೆ ಓರೆ ಆಗಿ ಬೀಳುತ್ತೆ. ಹಾಗಾದ್ರಿಂದ ಇದನ್ನು ಓರೆ ಆಗಿ ಬೀಳೋದ್ರಿಂದ ಇದನ್ನ ಸಮಶೀತೋಷ್ಣ ವಲಯ ಅಂತ ಕರಿತೀವಿ. ನೆಕ್ಸ್ಟ್ ಉಳಿದಂತದ್ದು ಯಾವುದಕ್ಕೆ? ಫ್ರಿಜ್ಡ್ ಝೋನ್ ಅಥವಾ ಆರ್ಕಟಿಕ್ ಅಥವಾ ನಾರ್ತ್ ಇರುವುದು ಅದು ಸೌತ್ ಅಲ್ಲಿ. ಸೂರ್ಯನ ಕಿರಣಗಳು ಹೀಗೆ ಕೋರೆಯಾಗಿ ಹೋಗೋದ್ರಿಂದ ಇಲ್ಲಿ 6 ತಿಂಗಳು ಹಗಲಿದ್ರೆ ಇಲ್ಲಿ 6 ತಿಂಗಳು ರಾತ್ರಿ ಇರುತ್ತೆ ಸ್ನೇಹಿತರೆ.
ಈ ಭಾಗದಲ್ಲಿ ಏನಾದರೂ ಉತ್ತರಾಯಣ ಮತ್ತು ದಕ್ಷಿಣ ಪಥದ ಚಿಹ್ನದಲ್ಲಿ ಈ ಭಾಗದಲ್ಲಿ 6 ತಿಂಗಳು ಹಗಲಿದ್ದರೆ, ಈ ಭಾಗದಲ್ಲಿ 6 ತಿಂಗಳು ಹಗಲಿದ್ದರೆ ಇಲ್ಲಿ 6 ತಿಂಗಳು ಕತ್ತಲು ಇರುತ್ತೆ. ಈ ತರ 6 ಮಂತ್ ರೊಟೇಷನ್ಸ್ ಇರುತ್ತೆ. ಇದು ನನ್ನ ನೆಕ್ಸ್ಟ್ ಕ್ವಶನ್ಸ್ ಅಲ್ಲಿ ನಿಮಗೆ ಕನ್ಫರ್ಮ್ ಆಗುತ್ತೆ, ಆದ್ರೂ ಗೊತ್ತಿರಲಿ, ಸ್ವಲ್ಪನಾದ್ರೂ ನಿಮಗೆ ತಿಳುವಳಿಕೆ ಬರಲಿ ಅಂತ ಹೇಳಿದೀನಿ. ನೆಕ್ಸ್ಟ್, ಕೆಳ ಅಕ್ಷಾಂಶ, ಮಧ್ಯ ಅಕ್ಷಾಂಶ, ಉಚ್ಚ ಅಕ್ಷಾಂಶಗಳು ಎಲ್ಲಿ ಬರ್ತವೆ ಅಂತ ಬಹಳಷ್ಟು ಜನ ನಾನು ನೋಡಿದೀನಿ ಎಕ್ಸಾಮ್ ಅಲ್ಲಿ ಬರ್ತಾರೆ. ಸೊ 0 ಡಿಗ್ರಿಯಿಂದ 23.5 ಅಂತ ನೆನ್ಪಿಟ್ಕೊಂಡಿರ್ತಾರೆ. ಅಲ್ಲ ಸ್ನೇಹಿತರೆ, 0 ಡಿಗ್ರಿಯಿಂದ 30 ಡಿಗ್ರಿಯನ್ನ ನಾರ್ತ್ ಮತ್ತು 30 ಡಿಗ್ರಿ ಸೌತ್ ಅಲ್ಲಿ ಇದನ್ನ ಕೆಳ ಅಕ್ಷಾಂಶಗಳು ಅಂತ ಕರೀತಾರೆ. ಏನ್ ಕರೀತಾರೆ? ಕೆಳ ಅಕ್ಷಾಂಶಗಳು ಅಂತ. 23.5 ಅಲ್ಲ, 30 ಡಿಗ್ರಿ. ನೆಕ್ಸ್ಟ್ 30ರಿಂದ 60 ನಾರ್ತ್ ಅಂಡ್ ಸೌತ್ ಅಲ್ಲಿ 60 ಡಿಗ್ರಿ ಇದನ್ನ ಮಧ್ಯಮ ಅಂತ ಕರೀತೀವಿ. ಏನ್ ಕರಿತೀವಿ? ಇದನ್ನ ಮಧ್ಯಮ ಅಂತ ಕರಿತೀವಿ. ಮಧ್ಯಮ ಅಂತ ಕರಿತೀವಿ. ನೆಕ್ಸ್ಟ್ 66 ಇಂದ ಯಾವುದು 66 ಇಂದ 60 ಇಂದ 90 ವರೆಗೂ, 90ರಿಂದ 60 ಡಿಗ್ರಿ ವರೆಯನ್ನ ಉಚ್ಚ ಅಕ್ಷಾಂಶಗಳು ಅಂತ ಕರಿತೀವಿ. ಅಂತ ಕರೀತಾರೆ. ಸೊ ಉಚ್ಚ ಅಕ್ಷಾಂಶಗಳು ಅಂತ ಕರೀತಾರೆ. ಉಚ್ಚ ಅಕ್ಷಾಂಶಗಳು ಅಂತ ಕರಿತೀವಿ. ಹಾಗೆ ಇದನ್ನ ನೆನ್ಪಿಟ್ಕೋಬೇಕು. ಸೊ ಕೆಳ ಅಕ್ಷಾಂಶ, ಮಧ್ಯ ಅಕ್ಷಾಂಶ, ಉಚ್ಚ ಅಕ್ಷಾಂಶ ಅಂತ ಅಂದ್ರೆ ಮನಸ್ಸಿಗೆ ಬಂದಂಗೆ ಬರೆಯಲ್ಲ, ಆನ್ಸರ್ ಅನ್ನ ನೋಡಿ ಬರೀಬೇಕಾಗುತ್ತೆ. ಓಕೆ, ಇದು ಕೂಡ ನಿಮಗೆ ಕ್ಲಾರಿಟಿ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನ ಯಾವುದು 0 ಡಿಗ್ರಿ ಅಕ್ಷಾಂಶದ ಮಹತ್ವ ಹೊಂದಿಲ್ಲ ಅಂತ ಕ್ವಶನ್ಸ್ ಕೇಳಿದ. ಒಂದು, ಸಮಭಾಜಕ ವೃತ್ತವನ್ನ ಜೈರಾ ನದಿ 2 ಬಾರಿ ಛೇದಿಸುತ್ತದೆ. ಸಮಭಾಜಕ ವೃತ್ತವನ್ನ ಭೂಮಿಯ ದೈನಂದಿನ ಚಲನೆ ಪರಿಣಾಮವಾಗಿ ಯಾವುದೇ ಒಂದು ವಸ್ತು ತೂಕ ಸಮಭಾಜಕ ವೃತ್ತದಲ್ಲಿ ಹೆಚ್ಚು ತೂಗುತ್ತೆ, ಧ್ರುವ ಪ್ರದೇಶದಲ್ಲಿ ಕಡಿಮೆ ತೂಗುತ್ತೆ ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್, 0 ಡಿಗ್ರಿ ಅಕ್ಷಾಂಶ ಪ್ರಧಾನ ಅಕ್ಷಾಂಶವು ವ್ಯಾಸ 12,757 ಕಿಲೋಮೀಟರ್ ಅಥವಾ 7,927 ಮೈಲ್ ಅನ್ನ ಹೊಂದಿದೆ. ಸಮಭಾಜಕ ವೃತ್ತದಲ್ಲಿ ದಕ್ಷಿಣ ಅಮೆರಿಕ, ಆಫ್ರಿಕಾ, ಏಷ್ಯಾ ಖಂಡಗಳು ಕಂಡು ಬರುತ್ತವೆ ಅಂತೇಳಿ. ಸೊ ಆಲ್ರೆಡಿ ಡಿಸ್ಕಷನ್ ಇದರಿಂದ 1 ರೈಟ್ ಆಗಿದೆ. ಸೊ ನೆಕ್ಸ್ಟ್ ನಾವು ಡಿಸ್ಕಷನ್ ಮಾಡಬೇಕಾಗಿರೋದು ಸಮಭಾಜಕ ವೃತ್ತದ ಬಳಿ ಸೊ ಜೈರಾ ನದಿ 2 ಬಾರಿ ನಾಟುತ್ತೆ ಅಂತ ಹೇಳ್ತಾನೆ. ಎಷ್ಟು ಬಾರಿ? 2 ಬಾರಿ ಸೊ ಚೇಂಜ್ ಮಾಡುತ್ತೆ ಅಂತ. ಯಾವುದು? ಜೈರಾ ನದಿ 2 ಬಾರಿ ಚೇಂಜ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಜೈರಾ ನದಿಯನ್ನ ಕಾಂಗೋ ನದಿ ಅಂತ ಕರೀತಾರೆ. ಜೈರಾ ನದಿಯನ್ನ ಎಂತ ಕರೀತಾರೆ? ಕಾಂಗೋ ನದಿ ಅಂತ ಕರೀತಾರೆ. ಹಾಗಾದ್ರೆ ಕಾಂಗೋ ನದಿ ನೀವು ಓದಿದ್ದೀರಿ. ಸೊ ಜೈರಾ ನದಿಗೆ ಕಾಂಗೋ ನದಿ, ಕಾಂಗೋ ನದಿಗೆ ಜೈರಾ ನದಿ ಅಂತ ಕರೆಯೋದ್ರಿಂದ ಸೊ 2 ಸಾರಿ ಚಲಿಸೋದ್ರಿಂದ ಮೊದಲನೇ ಆನ್ಸರ್ ರೈಟ್ ಇದೆ. ನೆಕ್ಸ್ಟ್, ಭೂಮಿಯ ದೈನಂದಿನ ಚಲನೆ ಪರಿಣಾಮವಾಗಿ ಒಂದು ವಸ್ತುವಿನ ತೂಕ ಸಮಭಾಜಕ ವೃತ್ತದಲ್ಲಿ ಏನಿರುತ್ತಂತೆ? ಸಮಭಾಜಕ ವೃತ್ತದಲ್ಲಿ ಕಡಿಮೆ ತೂಗುತ್ತೆ. ಕರೆಕ್ಟ್. ಗ್ರಾವಿಟಿ ಪವರ್ಸ್ ಎಲ್ಲಿ ಕಡಿಮೆ ಇದೆ? ಸಮಭಾಜಕ ವೃತ್ತದಲ್ಲಿ. ಗುರುತ್ವ ಬಲ ಕಡಿಮೆ ಇದೆ. ಹಾಗಾಗಿ ಇದರಿಂದ ವಸ್ತುವಿನ ತೂಕ ಕಡಿಮೆ ಆಗ್ತದೆ. ಧ್ರುವ ಪ್ರದೇಶಕ್ಕೆ ಹೋದಂತೆ ಗುರುತ್ವ ಬಲ ಹೆಚ್ಚಾಗುತ್ತದೆ. ಗುರುತ್ವ ಬಲ ಹೆಚ್ಚಾದ್ರೆ ವಸ್ತುವಿನ ತೂಕ ಏನಾಗುತ್ತೆ? ಹೆಚ್ಚಾಗುತ್ತದೆ ಸ್ನೇಹಿತರೆ. 2 ಕಡೆ ಧ್ರುವ ಪ್ರದೇಶದಲ್ಲಿ ಅಷ್ಟೇ ವಸ್ತುವಿನ ತೂಕ ಹೆಚ್ಚಾಗುತ್ತೆ. ಕಾರಣ ಏನಂದ್ರೆ ಸೊ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿ ಹೆಚ್ಚು ಗುರುತ್ವ ಶಕ್ತಿ ಇದೆ, ಸಮಭಾಜಕ ವೃತ್ತದಲ್ಲಿ ಕಡಿಮೆ ಗುರುತ್ವ ಶಕ್ತಿ ಇರೋದ್ರಿಂದ ವಸ್ತುವಿನ ತೂಕ ಕಡಿಮೆ ಇರುತ್ತೆ. ಹಾಗಾಗಿ ಇದನ್ನ ರಾಕೆಟ್ ಉಡಾವಣೆ ಕೂಡ ನಾವೆಲ್ಲ ಚರ್ಚೆ ಮಾಡಿದ್ವಿ. ನಂಬರ್ 2 ಇಸ್ ರೈಟ್. ನಂಬರ್ 1 ರೈಟ್. 0 ಡಿಗ್ರಿ ಅಕ್ಷಾಂಶಕ್ಕೆ ಪ್ರಧಾನ ಅಕ್ಷಾಂಶದ ವ್ಯಾಸ 12,000 ಸೊ ಡಯಾಮೀಟರ್ ಕೇಳಿದಾನೆ 12,757 ಕಿಲೋಮೀಟರ್. ರೈಟ್ ಆನ್ಸರ್. ಮೈಲ್ ವೆರಿ ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಎಕ್ಸಾಮ್ ಅಲ್ಲಿ ಮೈಲ್ ಕೇಳಿದ್ದ, ಕಿಲೋಮೀಟರ್ ಕೇಳಿರ್ಲಿಲ್ಲ. KPS ಅಲ್ಲಿ 7,927 ಮೈಲ್, 7,927 ಮೈಲ್ ಇದೆ ಅಂತ ಹೇಳ್ತೀವಿ. ಓಕೆ, ಅದೇ ಧ್ರುವ ಪ್ರದೇಶಕ್ಕೆ ಹೋದಂತೆ ಇದರ ಉದ್ದ ಕಡಿಮೆ ಆಗುತ್ತೆ. ಸೊ 43 ಕಿಲೋಮೀಟರ್ ಅಷ್ಟು ಕಡಿಮೆ ಆಗ್ತದೆ ಅಂತ ಹೇಳ್ತೀವಿ. ಸೊ ನಾನು ನೆಕ್ಸ್ಟ್ ಕ್ವಶನ್ ಅಲ್ಲಿ ಡಿಸ್ಕಷನ್ ಮಾಡ್ತೀನಿ, ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ 3 ರೈಟ್. ನೆಕ್ಸ್ಟ್, ಸೊ ಅಮೆರಿಕ, ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳು ನಾನು ಆಗಲೇ ಬಿಡಿಸಿದಾಗ ಸಮಭಾಜಕ ವೃತ್ತದಲ್ಲಿ ತೋರಿಸಿದ್ದೆ, ಹಾಗಾಗಿ ಅದು ಕೂಡ ರೈಟ್ ಆನ್ಸರ್. ಓಕೆ, ಸ್ಕಿಪ್ ಮಾಡ್ದಂಗೆ ಬಂದಿದ್ರೆ ಇಲ್ಲಿ ನಿಮಗೆ ಆನ್ಸರ್ ಗೊತ್ತಾಗುತ್ತೆ ಬರೆಯೋದು. ಸ್ಕಿಪ್ ಮಾಡ್ಕೊಂತ ಬಂದ್ರೆ ಏನ್ ಮಾಡಕ್ಕೂ ಆಗಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ಸೊ 0 ಡಿಗ್ರಿ ಅಕ್ಷಾಂಶ ಪ್ರಧಾನ ಅಕ್ಷಾಂಶ 12,757 ಕಿಲೋಮೀಟರ್ ಇದೆ, 7,900 ಮೈಲ್ ಇದೆ. ರೈಟ್ ಆನ್ಸರ್. ಸೊ ಧ್ರುವ ಪ್ರದೇಶದಲ್ಲಿ 12,714 ಇದೆ. ಸೊ 7,900 ಮೈಲ್ ಅಂತ ಹೇಳಿದ್ರೆ ಸೊ ಡಿಫರೆನ್ಸ್ ಬಿಟ್ವೀನ್ 43 ಕಿಲೋಮೀಟರ್ಸ್ ಅಥವಾ 27 ಮೈಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, 0 ಡಿಗ್ರಿ ಪ್ರಧಾನ ಅಕ್ಷಾಂಶ ಸುತ್ತಳತೆ ಕೇಳಿದಾಗ 40,075 ಕಿಲೋಮೀಟರ್, ಮೈಲ್ ಕೇಳಿದ್ರೆ 24,901 ಮೈಲ್ಸ್ ಅಂತ ಕೇಳಬೇಕು. ಸೊ ನೆಕ್ಸ್ಟ್, ಅದೇ ಧ್ರುವ ಪ್ರದೇಶದ ಸುತ್ತಳತೆ ಇದ್ರೆ 40,800 ಕಿಲೋಮೀಟರ್ ಇರುತ್ತೆ. ವ್ಯತ್ಯಾಸ 67 ಕಿಲೋಮೀಟರ್ ಇರುತ್ತೆ. ಎಷ್ಟಿರುತ್ತೆ? ಸೊ 67 ಕಿಲೋಮೀಟರ್ ವ್ಯತ್ಯಾಸ ಕಂಡು ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಸಮಭಾಜಕ ವೃತ್ತದ ಸುತ್ತಳತೆ ಕೇಳಿದಾನ ಅಥವಾ ವ್ಯಾಸ ಕೇಳಿದಾನ, ಡಯಾಮೀಟರ್ ಕೇಳಿದಾನ ಅಂತ ನೋಡ್ಕೋಬೇಕು. ಧ್ರುವ ಪ್ರದೇಶದ ಸುತ್ತಳತೆ ಕೇಳಿದಾನ ಅಥವಾ ಧ್ರುವ ಪ್ರದೇಶದ ಏನ್ ಕೇಳಿದಾನೆ? ಎಸ್, ವ್ಯಾಸ ಕೇಳಿದ್ರೆ
ನಾವಿಲ್ಲಿ ಆನ್ಸರ್ ಬರೀಬೇಕು. ಸೊ ವ್ಯಾಸ ಕೇಳಿದ್ರೆ 43 ಕಿಲೋಮೀಟರ್ ಡಿಫರೆನ್ಸ್ ಇದೆ. ಸೊ ಸುತ್ತಳತೆ ಕೇಳಿದ್ರೆ 67 ಕಿಲೋಮೀಟರ್ ವ್ಯತ್ಯಾಸ ಇದೆ ಅಂತೇಳಿ ಬರೀಬೇಕು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ ಕ್ವಶನ್ಸ್ ನೋಡುವ ಸಂದರ್ಭ ಬಂದಿದೆ. ಓಕೆ ಯಾವ ವಲಯನ ಡೋಲ್ಡ್ರಮ್ ವಲಯ ಅಂತ ಕರೀತಾರೆ ಅಂತ ಹೇಳಿ, ಯಾವ ವಲಯನ ಡೋಲ್ಡ್ರಮ್ ವಲಯ ಅಂತ ಕರೀತಾರೆ ಅಂತ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಸ್ನೇಹಿತರೆ ನೋಡೋಣ. ಸೊ 0 ಡಿಗ್ರಿಯಿಂದ ಯಾವುದು 0 ಡಿಗ್ರಿಯಿಂದ 5 ಡಿಗ್ರಿ 0 ಡಿಗ್ರಿಯಿಂದ 5 ಡಿಗ್ರಿ ನಾರ್ತ್ ಮತ್ತು 5 ಡಿಗ್ರಿ ಸೌತ್ 5 ಡಿಗ್ರಿ ಸೌತ್ ಅನ್ನು ಏನಂತ ಕರೀತಾರೆ, ನಾರ್ತ್ ಅಂಡ್ ಸೌತ್ ಅನ್ನ ಏನಂತ ಕರೀತಾರೆ, ಡೋಲ್ಡ್ರಮ್ ವಲಯ ಅಂತ ಕರಿತೀವಿ. ಓಕೆ 0 ಡಿಗ್ರಿಯಿಂದ 5 ಡಿಗ್ರಿವರೆಗೂ ಉತ್ತರ ಮತ್ತು ದಕ್ಷಿಣದ 5 ಡಿಗ್ರಿ ಅಕ್ಷಾಂಶಗಳ ಮಧ್ಯ ವಲಯ ಅಂದ್ರೆ ಡೋಲ್ಡ್ರಮ್ ವಲಯ ಅಥವಾ ಶಾಂತ ಕಟಿಬದ್ಧ ವಲಯ ಅಥವಾ ITCZ ಅಂತ ಕರಿತೀವಿ. ಇಂಟರ್ ಟ್ರೋಪಿಕಲ್ ಕನ್ವರ್ಜೇಷನ್ ಝೋನ್ ಅಂತ ಕರಿತೀವಿ ಅಥವಾ ಶಾಂತ ಕಟಿಬದ್ಧ ವಲಯ ಅಂತ ಕರಿತೀವಿ. ಯಾಕೆ ಅಂತ ಅಂದ್ರೆ ಈ 0 ಡಿಗ್ರಿಯಿಂದ 5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ವಲಯದಲ್ಲಿ ಯಾವುದೇ ಪ್ರಕ್ಷುಬ್ಧ ವಾತಾವರಣ ಇರುವುದಿಲ್ಲ. ಯಾವಾಗಲೂ 12 ಗಂಟೆ ಹಗಲು 12 ಗಂಟೆ ರಾತ್ರಿಯನ್ನ ಅನುಭವಿಸುತ್ತೆ. 6 ತಿಂಗಳು ಮಳೆ ಇದ್ರೆ 6 ತಿಂಗಳು ಬಿಸಿಲನ್ನ ಕಾಣ್ತೀವಿ, ವಾತಾವರಣ ಕಾಣ್ತೀವಿ. ದಟ್ಟವಾದ ಅರಣ್ಯ, ಥಿಕ್ಕೆಸ್ಟ್ ಫಾರೆಸ್ಟ್, ಮತ್ತೆ ಅತ್ಯಂತ ವಿರಳವಾದಂತ ಪಾಪ್ಯುಲೇಷನ್, ಕಡಿಮೆ ಪಾಪ್ಯುಲೇಷನ್ಸ್ ಇರುತ್ತೆ ಅಂದ್ರೆ ಜನಸಂಖ್ಯೆ ವಿರಳವಾಗಿರುತ್ತೆ. ಜನಸಂಖ್ಯೆ ಏನಾಗಿರುತ್ತೆ, ವಿರಳವಾಗಿರುತ್ತೆ, ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುತ್ತೆ. ಅತ್ಯಂತ ದುರ್ಗಮವಾದ ಅರಣ್ಯ ಹೊಂದಿದೆ. ಅಮೆಜಾನ್ ಫಾರೆಸ್ಟ್ ಇರ್ಬೋದು, ದಕ್ಷಿಣ ಆಫ್ರಿಕಾದ ಖಂಡದ ಕಗ್ಗತ್ತಲೆಯ ಕಾಡುಗಳು ಇರ್ಬೋದು, ಭಾರತದಲ್ಲಿರುವಂತಹ ಕೆಲವು ಕಾಡುಗಳು ಯಾವುದು ಸಹ್ಯಾದ್ರಿ ಬೆಟ್ಟಗಳು, ಪೂರ್ವ ಘಟ್ಟಗಳು, ನೀಲಗಿರಿ ಬೆಟ್ಟಗಳು ಇರ್ಬೋದು, ಅಥವಾ ಸೊ ಮೇಘಾಲಯದಲ್ಲಿ ಯಾವುದು ಈಶಾನ್ಯ ಭಾರತದಲ್ಲಿರುವಂತಹ ಮೇಘಾಲಯ ಬೆಟ್ಟಗಳೆಲ್ಲ ಕೂಡ ಸಮಭಾಜಕ ವೃತ್ತದ ಬೆಟ್ಟಗಳ ಸಾಲುಗಳಲ್ಲೇ ಬರ್ತವೆ. ವಿಯೆಟ್ನಾಂ ಬೆಟ್ಟಗಳು, ಕಾಡುಗಳು ಕೂಡ ಸಮಭಾಜಕ ವೃತ್ತದ ಬೆಟ್ಟಲ್ಲೇ ಬರ್ತವೆ. ಹಾಗಾಗಿ ಇದರಿಂದ ಈ ಪ್ರದೇಶಗಳಲ್ಲಿ ಶುದ್ಧ ವಾತಾವರಣ ಇರುವುದಿಲ್ಲ. ಹಾಗಾಗಿ ಇದರಿಂದ ಈ ವಲಯವನ್ನ ಶಾಂತ ಕಟಿಬದ್ಧ ವಲಯ ಅಥವಾ ಡೋಲ್ಡ್ರಮ್ ಅಥವಾ ITCZ ಅಂತ ಕರೀತಾರೆ. ಸೊ ಈ ITC ನೆನ್ಪಿಟ್ಕೊಡ್ರಿ. ಸೊ ಈ ITCZ ನಾರ್ತ್ ಅಲ್ಲಿ ಕೇಳಿದ್ದ ಅಂತ ಅಂದ್ರೆ ಉತ್ತರದಲ್ಲಿ ಕೇಳಿದ್ದ ಅಂದ್ರೆ ಸೊ ಉತ್ತರದಲ್ಲಿ 5 ಡಿಗ್ರಿಯಿಂದ 25 ಡಿಗ್ರಿ ವರೆಗೂ ITC ಬರುತ್ತೆ, ITCZ. ಅದೇ ದಕ್ಷಿಣದಲ್ಲಿ ಕೇಳಿದ್ರೆ ದಕ್ಷಿಣದಲ್ಲಿ 5 ಡಿಗ್ರಿಯಿಂದ 20 ಡಿಗ್ರಿ ವರೆಗೂ ITCZ ಬರುತ್ತೆ. ಬರೀ 5 ಡಿಗ್ರಿ ಅಂತಾನೆ ಬರೀಬಾರ್ದು. ಸೊ ಕ್ವಶನ್ಸ್ ತುಂಬಾ ಅಪ್ಲೈಡ್ ಆದಾಗ ಬಹಳಷ್ಟು ಕಷ್ಟ ಆಗುತ್ತೆ. ITCZ ಇಂಟರ್ ಟ್ರೋಪಿಕಲ್ ಕನ್ವರ್ಜೇಷನ್ ಝೋನ್ ಉತ್ತರದಲ್ಲಿ 5 ರಿಂದ 25 ಡಿಗ್ರಿ ವರೆಗೆ ಇರುತ್ತೆ. ದಕ್ಷಿಣದಲ್ಲಿ ಆದ್ರೆ ಇದು 5 ರಿಂದ 20 ಡಿಗ್ರಿ ವರೆಗೆ ಇರುತ್ತೆ. ಅದೇ ನಿಮಗೆ ಡೋಲ್ಡ್ರಮ್ ಅಂತ ಕೇಳಿದ್ರೆ ಸೊ ಉತ್ತರ ಮತ್ತು ದಕ್ಷಿಣದ 5 ಡಿಗ್ರಿ ಮಾತ್ರ ಬರುತ್ತೆ. ಡೋಲ್ಡ್ರಮ್ ಕೇಳಿದ್ರೆ ITCZ ಕೇಳಿದ್ರೆ ಉತ್ತರದಲ್ಲಿ 5 ರಿಂದ 25, ದಕ್ಷಿಣದಲ್ಲಿ ಕೇಳಿದ್ರೆ 5 ಡಿಗ್ರಿಯಿಂದ 20 ಡಿಗ್ರಿ ITCZ ಬರುತ್ತೆ ಅಂತ ಬರೀಬೇಕು. ಸೊ ಓಕೆ ಇದು ಆನ್ಸರ್ ಗಳನ್ನ ಚೆಕ್ ಮಾಡೋ ಸಮಯ ಬಂದ್ರೆ ನೋಡೋಣ. ಸೊ ಉತ್ತರ 5 ಡಿಗ್ರಿ ದಕ್ಷಿಣ ಮತ್ತು ಉತ್ತರದಲ್ಲಿರುವಂತಹ ಅಕ್ಷಾಂಶದ ಮಧ್ಯ ಪ್ರದೇಶವನ್ನ ಡೋಲ್ಡ್ರಮ್ ವಲಯ ಅಂತ ಕರಿತೀವಿ ಅಥವಾ ಈಕ್ವೇಟರಲ್ ವಲಯ ಅಂತ ಕರಿತೀವಿ. ಈಕ್ವೇಟರಲ್ ವಲಯ, ಸಮಭಾಜಕ ವೃತ್ತದ ವಲಯದಲ್ಲಿರೋದನ್ನ ಈಕ್ವೇಟರಲ್ ವಲಯ ಅಂತ ಕರೀತಾರೆ. ಆಗ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಯಾವ ದೇಶಗಳು ಬರ್ತವೆ ಅಂತ ನೋಡೋಣ. ನಾವು 5 ಡಿಗ್ರಿಯ ಉತ್ತರ ವಲಯದ 25 ಡಿಗ್ರಿ ಕಂಡು ಬರುವಂತದ್ದು ಅಂಟಾರ್ಟಿಕ್ ಓಷನ್ಸ್, ಆಫ್ರಿಕ್ ಓಷನ್ಸ್ ಅಂಡ್ ಇಂಡಿಯನ್ ಓಷನ್ ಅಂಡ್ ಸೌತ್ ಈಸ್ಟ್ ಏಷ್ಯಾ ಅಂಡ್ ಪೆಸಿಫಿಕ್ ಓಷನ್ ಅಂಡ್ ಸೌತ್ ಅಮೆರಿಕಾ ಬಂದ್ರೆ ಸೊ 5 ಡಿಗ್ರಿ ಇಂದ ದಕ್ಷಿಣದಲ್ಲಿ 20 ಡಿಗ್ರಿ ITCZ ಬರುವಂತ ದೇಶಗಳು ಯಾವ ಅಂತ ಕೇಳಿದರೆ ಅಂಟಾರ್ಟಿಕ್ ಓಷನ್, ಆಫ್ರಿಕಾ, ಇಂಡಿಯನ್ ಓಷನ್ ಅಂಡ್ ಸೌತ್ ಈಸ್ಟ್ ಏಷ್ಯಾ. ಸೊ ನೆಕ್ಸ್ಟ್ ಆಸ್ಟ್ರೇಲಿಯಾ, ಪೆಸಿಫಿಕ್ ಓಷನ್ಸ್ ಅಂಡ್ ಸೌತ್ ಅಮೆರಿಕಾ ಅಂತ ಇದೆ. ಸೊ 5 ಡಿಗ್ರಿ ನಾರ್ತ್ ಮತ್ತು ದಕ್ಷಿಣದಲ್ಲಿ ಒಂದು ವ್ಯತ್ಯಾಸ ಯಾವುದು ಅಂದ್ರೆ ಆಸ್ಟ್ರೇಲಿಯಾ ಮಾತ್ರ ಸೌತ್ ಅಲ್ಲಿ ಎಕ್ಸ್ಟ್ರಾ ಬರುತ್ತೆ. ಅದನ್ನು ನೆನ್ಪಿಟ್ಕೊಂಡು ಹೋದ್ರೆ ಎಕ್ಸಾಮ್ ಅಲ್ಲಿ ತುಂಬಾ ಇದಾಗುತ್ತೆ. ITCZ ಅಲ್ಲಿ ಕೆಳಖಂಡದಲ್ಲಿ ಯಾವ ದೇಶ ಬರಲ್ಲ ಅಂತ ಕೇಳ್ತಾರೆ. ಈಗ ನೀವು ಬಹಳಷ್ಟು ಪೇಜಿ ಬರ್ತೀರಾ. ITCZ ಅನ್ನೋದನ್ನ ನಾನು ಕೂಡ ಇಲ್ಲಿ ವಿಸ್ತರಣೆಯನ್ನು ಬರೆದಿದ್ದೀನಿ. ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಥವಾ ಶಾಂತ ಕಟಿಬದ್ಧ ವಲಯ ಅಂತ ಹೇಳಿ ಬರೆದಿದ್ದೀನಿ. ನೋಟ್ ಮಾಡ್ಕೊಳ್ಳೋರು ಖಂಡಿತವಾಗಿ ನೋಟ್ ಮಾಡ್ಕೊಳ್ಳಿ, ಯಾವುದನ್ನು ಬಿಡಕ್ ಹೋಗ್ರಿ ಸ್ನೇಹಿತರೆ. ಓಕೆ ಈಗ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಯಾವುದು ಡೋಲ್ಡ್ರಮ್ ಬೆಲ್ಟ್ ಎಂದು ಕರೆಯುತ್ತಾರೆ ಅಂತೇಳಿ. ಸೊ ಪೋಲಾರ್ ಉತ್ತರ, ಸೊ ಉಪೋಷ್ಣ ವಲಯ, ಸಮಶೀತೋಷ್ಣ ವಲಯ, ಈಕ್ವಡರಲ್ ಪ್ರದೇಶ ಅಂತ ಇದೆ. ನಾನು ಆಲ್ರೆಡಿ ಹೇಳಿದ್ರಿಂದ ಡೋಲ್ಡ್ರಮ್ ವಲಯವನ್ನ ಈಕ್ವಡರಲ್ ಅಥವಾ ಸಮಭಾಜಕ ವಲಯ ಅಂತ ಆನ್ಸರ್ ಬರುತ್ತೆ. ಇದು ಕೂಡ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ಸ್ ಬಂದಿರುವಂತಹ ಕ್ವಶನ್ಸ್ ಆಗಿರುತ್ತೆ. ITCZ ಹೇಳಿದೆ ನಾನು. ಸೊ 5 ಡಿಗ್ರಿಯಿಂದ 25 ಡಿಗ್ರಿ ನಾರ್ತ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್. ಸೊ ಸೌತ್ ಅಲ್ಲಿ 5 ಡಿಗ್ರಿ ಮಿನಿಮಮ್ ಇಂದ ಮ್ಯಾಕ್ಸಿಮಮ್ 20 ಡಿಗ್ರಿ ವರೆಗೂ ಬರುತ್ತೆ ಅಂತ ಹೇಳಿದೆ. ಆಸ್ಟ್ರೇಲಿಯಾ ಖಂಡವರೆಗೂ ಬರುತ್ತೆ. ಯಾವುದು ನಮಗೆ ವೆರಿ ಇಂಪಾರ್ಟೆಂಟ್. ITCZ ಅನ್ನ ಕೇಳ್ತಾರೆ. ಸೊ ಜುಲೈಯಲ್ಲಿ ಎಲ್ಲಿರುತ್ತೆ, ಜನವರಿಯನ್ನ ಡಿಸ್ಟೆನ್ಸ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಕೆಳಗಿನ ಯಾವುದು ಸಮಭಾಜಕ ವೃತ್ತ ಪ್ರದೇಶದ ಬೆಳೆಯಲ್ಲ ಅಂತ ಕ್ವಶನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ಸ್. ಸೊ ಇದು ಕೂಡ ಮೊನ್ನೆ ಎಕ್ಸಾಮ್ ಬಂದಿರುವಂತ ಕ್ವಶನ್ಸ್. ತೆಂಗಿನಕಾಯಿ, ರಬ್ಬರ್, ಆಯಿಲ್ ಫಾರ್ಮ್, ಬಾನಾನಾ ಅಂತ ಇದೆ.
ಬನಾನವನ್ನ ಹೆಚ್ಚು ಬೆಳೆಯಲ್ಲ ಸ್ನೇಹಿತರೆ. ಬನಾನ ಬೆಳೆಯೋದಕ್ಕೆ ಶುಷ್ಕ ವಾತಾವರಣ ಬೇಕಾಗುತ್ತೆ. ಹಾಗಾಗಿ ಸಮಭಾಜಕ ವೃತ್ತದಲ್ಲಿ ಶುಷ್ಕ ವಾತಾವರಣ ಇಲ್ಲ ಅಂತ ಅನ್ಕೋಬೇಡ್ರಿ, ಶುಷ್ಕ ವಾತಾವರಣ ಇದೆ. ಸೊ ಅಲ್ಲಿ ಪಾಂಗ್ ಜನಾಂಗ ಅಂತ ಬರುತ್ತೆ, ಅದು ಆಫ್ರಿಕಾದ ಪಾಂಗ್ ಜನಾಂಗ ಅಂತ ಬರುತ್ತೆ. ಇವರು ಇತ್ತೀಚೆಗೆ ಹೆಚ್ಚು ಶುಷ್ಕ ವಾತಾವರಣಗಳಲ್ಲಿ ಬಾಳೆಹಣ್ಣನ್ನೇ ಬೆಳೆಯುವ ಅಥವಾ ಬಾಳೆ ಬೇಸಾಯವನ್ನೇ ಬೆಳೀತಾರೆ. ಮತ್ತೆ ಮಿಶ್ರ ಬೇಸಾಯ, ಜಾನುವಾರು ಸಾಕಾಣಿಕೆ ಇದೆಲ್ಲ ಮಾಡ್ತಾರೆ. ಹಾಗಾಗಿ ಇದರಿಂದ ಅತಿ ಕಡಿಮೆ ಬೆಳೆಯೋದು ಯಾವ್ದಂದ್ರೆ ಬನಾನ. ಬನಾನ ಯಾಕೆ ಕಡಿಮೆ ಬೆಳೆಯುತ್ತೆ ಸಮಭಾಜಕ ವೃತ್ತದಲ್ಲಿ ಅಂತಂದ್ರೆ, ಬನಾನ ಸಸ್ಯ ಯಾಕೆ ಬೆಳೆಯಲ್ಲ ಅಂತಂದ್ರೆ, ಬನಾನ ಅಂದ್ರೆ ಬಾಳೆಹಣ್ಣಿನ ಸಸ್ಯ ಯಾಕೆ ಬೆಳೆಯಲ್ಲ ಅಂದ್ರೆ ಶುಷ್ಕ ವಾತಾವರಣ ಇದ್ದಲ್ಲಿ ಚೆನ್ನಾಗಿ ಬಾಳೆ ಬೆಳೆಯುತ್ತೆ. ಬಟ್ ಇಲ್ಲಿ ಸಮಭಾಜಕ ವೃತ್ತದಲ್ಲಿ ಹೆಚ್ಚು ತೇವಾಂಶ ಇದೆ, ಶುಷ್ಕ ವಲಯನೂ ಇದೆ, ಕಡಿಮೆ ಇದೆ. ಹಾಗಾಗಿ ಇಲ್ಲಿ ಆನ್ಸರ್ ನಮ್ದು ಬನಾನ ಆಗುತ್ತೆ. ಬನಾನ ಬೆಳೆಯಲ್ಲ ಅಂತಲ್ಲ, ಬೆಳೀತಾರೆ, ಕಡಿಮೆ ಸರಾಸರಿ ಬೆಳೀತಾರೆ ಅಂತೇಳಿ. ನೆಕ್ಸ್ಟ್ ಈ ನಕ್ಷೆಗಳನ್ನ ತಯಾರಿಸಲು ಯಾರಂತ ಸರಿ PSI ಕ್ವಶನ್ ಕೇಳಿದ. ನಕ್ಷೆಗಳನ್ನ ತಯಾರಿಸಲು ಯಾರಂದ್ರೆ ಭಾರತದ ಸರ್ವೆ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ಹಾಗಾಗಿ ಭಾರತದ ಸರ್ವೆ ಡಿಪಾರ್ಟ್ಮೆಂಟ್ ನಮ್ಮ ಅಕ್ಷಾಂಶ ರೇಖಾಂಶ, ನಿಮ್ಮ ಊರ ನಮ್ಮ ಊರ ಅಕ್ಷಾಂಶ ರೇಖಾಂಶ ಎಲ್ಲಿ ಬರುತ್ತೆ, ನಮ್ಮೂರಲ್ಲಿ ಬರುತ್ತೆ, ನಿಮ್ಮೂರಲ್ಲಿ ಬರುತ್ತೆ ಅಂತ ಹೇಳಿ ಅಕ್ಷಾಂಶವನ್ನು ಹೇಳಿದ್ರೆ ನಿಮ್ಮೂರು ಇಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಇಷ್ಟು ಕರಾರುವಕ್ಕಾಗಿ ಕೆಲಸ ಮಾಡಿದ್ದ ಯಾರು ಅಂದ್ರೆ ಸರ್ವೆ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಅಂತ ಆಗಿರುತ್ತೆ ಆನ್ಸರ್. ಹಾಗೆ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಈಗ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದ್ರೆ, ಸಮಭಾಜಕ ವೃತ್ತದಲ್ಲಿ ಉಬ್ಬಿದೆ ಭೂಮಿ ತಿರುಗುವಿಕೆಯಿಂದಾಗಿದೆ. ರೆವಲ್ಯೂಷನ್ಸ್ ಮತ್ತು ರೊಟೇಷನ್ಸ್ ಗೊತ್ತಿದೆ ನಿಮಗೆ. ಸೊ ಉಬ್ಬುವಿಕೆ ಯಾಕಾಗಿದೆ ಭೂಮಿಯ ಮೇಲೆ ಅಂದ್ರೆ ತಿರುಗುವಿಕೆಯಿಂದ ಆಗಿದೆ. ಸಮಭಾಜಕ ವೃತ್ತದಲ್ಲಿ ಭೂಮಿಯ ತಿರುಗುವಿಕೆ ವೇಗ ಗಂಟೆಗೆ 1670 ಕಿಲೋಮೀಟರ್ ಅಂದ್ರೆ 1038 ಮೈಲ್ ವೇಗದಲ್ಲಿ ತಿರುಗಿದ್ರೆ, ಧ್ರುವ ಪ್ರದೇಶದಲ್ಲಿ ಸಮಭಾಜಕ ವೃತ್ತವು ಅಕ್ಷಾಂಶಗಳ ಸುತ್ತಳತೆ ಅಥವಾ ವೃತ್ತವು ಸುತ್ತಳತೆ ಚಿಕ್ಕದಾಗಿದ್ದು ತಿರುಗುವಿಕೆ ವೇಗ ಅತ್ಯಂತ ಕಡಿಮೆ ಇರ್ತದೆ ಅಂತ ಹೇಳ್ತಾನೆ. ಸೊ ಅಕ್ಷಾಂಶಗಳು ಧ್ರುವ ಪ್ರದೇಶಗಳು ಚಿಕ್ಕದಾಗಿರ್ತವೆ, ಹಾಗಾಗಿ ಭೂಮಿಯ ತಿರುಗುವಿಕೆ ಕೂಡ ಏನಾಗಿರುತ್ತೆ, ಸೊ ಕಡಿಮೆ ಇರ್ತದೆ. ಅಕ್ಷಾಂಶಗಳು ಉದ್ದ ಜಾಸ್ತಿ ಸಮಭಾಜಕದಿಂದ ಜಾಸ್ತಿ ವೇಗವಾಗಿ ಸಮಭಾಜಕ ವೃತ್ತದಲ್ಲಿ ಅಕ್ಷಾಂಶಗಳು ತಿರುಗೋದ್ರಿಂದ ಭೂಮಿ ಉಬ್ಬಿಕೊಂಡಿದೆ. ಸರಿ ಆನ್ಸರ್. ಭೂಮಿಯು ಸೂರ್ಯನ ಸುತ್ತ ತಿರುಗಲು ಗಂಟೆಗೆ 8766 ಕಿಲೋಮೀಟರ್ ವೇಗದಲ್ಲಿ ಸೇರಿಸ್ತಾನೆ. ಪರ್ ಗಂಟೆಗೆ 8766 ಅಂದ್ರೆ ಸೂರ್ಯನನ್ನ ಭೂಮಿ ಸುತ್ತಿ ಬರಲು 365 ಡೇಸ್ ಬೇಕಲ್ಲ. ಇದು ಗಂಟೆಗೆ ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಂತ ಇರುತ್ತೆ, 8766 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲ ಆನ್ಸರ್ಗಳು ಕೂಡ ರೈಟ್ ಆಗಿದೆ, ಎಲ್ಲ ಹೇಳಿಕೆಗಳು ರೈಟ್ ಆಗಿದೆ. ನೀವು ಚೆಕ್ ಮಾಡಿದಾಗ ನೋಡ್ಬೋದು, ಭೂಮಿಯ ರೊಟೇಷನ್ಸ್ ಮತ್ತು ರೆವಲ್ಯೂಷನ್ಸ್ ಅನ್ನ ಚೆಕ್ ಮಾಡಿದಾಗ, ಸೊ ಭೂಮಿಯ ರೆವಲ್ಯೂಷನ್ಸ್ ಸೂರ್ಯನ ಸುತ್ತುವಾಗ ನಾವು 8766 ಕಿಲೋಮೀಟರ್ ಅವರ್ಸ್ ಸುತ್ತಿದ್ರೆ ಸೆಕೆಂಡಿಗೆ ಸುಮಾರು 30 ಕಿಲೋಮೀಟರ್ ವೇಗದಲ್ಲಿ ಭೂಮಿ ತಿರುಗುತ್ತೆ, ಸೂರ್ಯನನ್ನ ಸುತ್ತಿ ಬರುತ್ತೆ. ಹೀಗೆ ಸೆಕೆಂಡಿಗೆ 30 ಕಿಲೋಮೀಟರ್ ವೇಗದಲ್ಲಿ ತಿರುಗಿದ್ರೆ ಮಾತ್ರ 365 ದಿನಕ್ಕೆ ಒಂದು ಸುತ್ತನ್ನ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನ ನಾನು ಚೆಕ್ಔಟ್ ಮಾಡಿ ನಿಮಗೆ ಆನ್ಸರ್ ಅನ್ನ ಕರೆಕ್ಟ್ ಹಾಕಿದೀನಿ. ಸೊ ಬೇಕಿದ್ರೆ ನೋಟ್ ಮಾಡಿಕೊಂಡು ನೀವು ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬಹುದು, ಯಾಕಂದ್ರೆ ನಾನು ಮಾಡಿದಾಗ ಸರಿ ಬಂದಿದೆ ಅಂತ ಹೇಳಿದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ತಪ್ಪಾಗಿರುವ ಹೇಳಿಕೆಯನ್ನ ಗುರುತಿಸಿ ಅಂತ ಇದೆ. ವರ್ಷಕ್ಕೆ 2 ಬಾರಿ ವಸಂತ ಮತ್ತು ಶರತ್ಕಾಲದ ವಿಷುವತ್ ಸಂಕ್ರಾಂತಿಯ ಸಮಯದಲ್ಲಿ ಸೂರ್ಯನು ನೇರವಾಗಿ ಸಮಭಾಜಕ ವೃತ್ತದಲ್ಲಿ ಬೀಳ್ತಾನೆ. ಸೊ ಕ್ವಶನ್ಸ್ ನೋಡ್ಕೊಂಡು ಚೆನ್ನಾಗಿ ನೋಡ್ಬೇಕು. ವಸಂತಕಾಲ ಮತ್ತು ಶರತ್ಕಾಲದಲ್ಲಿ ವಿಷುವತ್ ಸಂಕ್ರಾಂತಿ ಇದರಲ್ಲಿ ಸೂರ್ಯನ ಬೆಳಕು ಸಮಭಾಜಕ ವೃತ್ತದಲ್ಲಿ ನೇರವಾಗಿ ಬೀಳುತ್ತೆ ಅಂತ ಹೇಳ್ತಿದ್ದಾನೆ. ಸೂರ್ಯನ ಬೆಳಕು ಸಮಭಾಜಕ ವೃತ್ತದಲ್ಲಿ ನೇರವಾಗಿ ಬೀಳುತ್ತೆ ಅಂತ ಹೇಳ್ತಾನೆ. ಸಮಭಾಜಕ ವೃತ್ತ ಪ್ರದೇಶ ಹೆಚ್ಚು ಮಳೆಗಾಲದಿಂದ ಕೂಡಿದ್ದು ಉಷ್ಣ ವಲಯದ ಮಳೆಕಾಡುಗಳನ್ನು ಸೃಷ್ಟಿಸಿದೆ ಹಾಗೂ ವಿಶ್ವದ ಅತ್ಯಂತ ವಿಸ್ತಾರವಾದ ಅರಣ್ಯವನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಸೊ ಅಬ್ಸಲ್ಯೂಟ್ಲಿ ರೈಟ್ ಆಗಿರುತ್ತೆ. ಸಮಭಾಜಕ ವೃತ್ತದಲ್ಲಿ ದಟ್ಟವಾದ ಅರಣ್ಯ ಇರೋದು ಹೌದು, ಸಂಪದ್ಭರಿತವಾದ ಅರಣ್ಯವನ್ನು ಹೊಂದಿದೆ. ಸೊ ಈ ಮೇಲ್ಗಡೆ ಕ್ವಶನ್ಸ್ ನೋಡೋಣ. 2 ಕಾಲ ಅಂತ ಹೇಳ್ತೀವಿ. ಸೊ ಯಾವುದು, ಸೊ ಭೂಮಿ ತಿರುಗುವುದು ಸೌರ ಚಲನೆ ಅಂತ ಕರಿತೀವಿ, ಯಾವುದು ಸೂರ್ಯನ ಸೌರ ಚಲನೆ ಅಂತ ಕರಿತೀವಿ. ಈ ಸೂರ್ಯನ ಸೌರ ಚಲನೆಯನ್ನ ನಾವು ನೋಡೋದಾದ್ರೆ ಈ ಆನ್ಸರ್ ಅನ್ನ ತೆಗಿಬಹುದು, ಇದು ನಿಮಗೆ ಗೊತ್ತಿದ್ರೆ. ಸೊ ಒಂಚೂರು ನೋಡ್ಕೊಳ್ಳಿ ಗಮನ ಇಟ್ಟು. ಸೊ ಎಲ್ಲದಕ್ಕೂ ಸರ್ ಗ್ರಾಫ್ ಬರೀತಾರೆ ಅಂತ ಬೇಜಾರಾಗಬೇಡಿ. ಸೊ ಈ ಗ್ರಾಫ್ ಇದ್ರೆ ಜಾಗ್ರಫಿ ಅರ್ಥ ಆಗ ಸಾಧ್ಯ, ಹಾಗಾಗಿ ಇದನ್ನ ನಾನು ಗ್ರಾಫ್ ಮಾಡ್ತಾ ಇದ್ದೀನಿ. ಓಕೆ, 23.5 ಡಿಗ್ರಿ ನಾರ್ತ್ ಅಂಡ್ ಸೌತ್ ಅನ್ನ ಮತ್ತೆ 0 ಡಿಗ್ರಿ ಬರ್ತಿದ್ದೀನಿ. ಸೊ 23.5 ಡಿಗ್ರಿಯಿಂದ ನಾರ್ತ್ ಇಂದ ಸೌತ್ ವರೆಗೂ ಮತ್ತೆ ಸೌತ್ ಇಂದ ನಾರ್ತ್ ವರೆಗೂ ಸೂರ್ಯ ಚಲನೆ ಮಾಡ್ತಾರೆ. ಇದನ್ನ ಸೌರ ಚಲನೆ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಕೇಳಬಹುದು, ಸೌರ ಚಲನೆ ಬಗ್ಗೆ ಕೇಳ್ತಾರೆ. ಸೌರ ಚಲನೆ ಅಂದ್ರೆ ಏನು? ಸೂರ್ಯನ ಸೌರ ಚಲನೆ ಅಂತ. ಸೂರ್ಯನ ಸೌರ ಚಲನೆ ಏನಂತ ಅಂದ್ರೆ 23.5 ಡಿಗ್ರಿ ದಕ್ಷಿಣದಿಂದ ಉತ್ತರಕ್ಕೆ ಚಲನೆ ಮಾಡುತ್ತೆ. ದಕ್ಷಿಣದಿಂದ ಉತ್ತರಕ್ಕೆ ಚಲನೆ ಮಾಡಿದ್ರೆ ಇದನ್ನ ಉತ್ತರಾಯಣ ಅಂತ ಕರೀತಾರೆ. ಅಂತ ಕರೀತಾರೆ ಉತ್ತರಾಯಣ ಅಂತ ಕರೀತಾರೆ. ಅದೇ ಉತ್ತರದಿಂದ ದಕ್ಷಿಣಕ್ಕೆ ಚಲನೆ ಮಾಡುತ್ತೆ, ಇದನ್ನ ದಕ್ಷಿಣಾಯಣ ಅಂತ ಕರೀತಾರೆ. ಅಂತ ಕರೀತಾರೆ ದಕ್ಷಿಣಾಯನ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ದಕ್ಷಿಣಾಯನ ಉತ್ತರಾಯಣ. ಸೊ ಈ ದಕ್ಷಿಣಾಯಣ ಇದೆಯಲ್ಲ, ಸೊ ಡಿಸೆಂಬರ್ 22ರಿಂದ
ಸೊ ಜೂನ್ 21 ಇರುತ್ತೆ. ಎಷ್ಟಿರುತ್ತೆ? ಜೂನ್ 21 ಚಲನೆ ಮಾಡುತ್ತಾರೆ. ಸೊ ಇದು 6 ಮಂತ್ ಬೇಕಾಗುತ್ತೆ, ಇಲ್ಲಿಂದ ಇಲ್ಲಿ ಬರಬೇಕಾದ್ರೆ 6 ಮಂತ್. ಇದನ್ನ ಸೌರ ಚಲನೆ, ಇದನ್ನ ಉತ್ತರಾಯಣ, ದಕ್ಷಿಣದಿಂದ ಹೊರಟು ಉತ್ತರಾಯಣ ಅಂತ ಕರಿತೀವಿ ನಾವು. ಈ ಡಿಸೆಂಬರ್ 22 ಆಚರಿಸಲ್ಲ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಏನ್ ಮಾಡ್ತಾರೆ, ಅಥವಾ ಈ ಕಡೆ ದಕ್ಷಿಣ ಭಾರತರು ಜನವರಿ 14ನೇ ತಾರೀಕನ್ನ ಮಕರ ಸಂಕ್ರಾಂತಿ ಅಂತೇಳಿ ಆಚರಣೆ ಮಾಡ್ತೀವಿ, ನೆನಪಿರ್ಬೋದು. ಇದೇ ಉತ್ತರಾಯಣ ಮತ್ತು ದಕ್ಷಿಣಾಯಣ. ಸೂರ್ಯ ದಕ್ಷಿಣದಿಂದ ಉತ್ತರಕ್ಕೆ ಚಲನೆ ಮಾಡೋದನ್ನ ಉತ್ತರಾಯಣ ಅಂತ ಕರೀತಾರೆ. ಉತ್ತರದಿಂದ ದಕ್ಷಿಣಕ್ಕೆ ಚಲನೆ ಮಾಡೋದನ್ನ ಅಂತ ಕರೀತಾರೆ, ದಕ್ಷಿಣಾಯಣ ಅಂತ ಕರೀತಾರೆ. ಈ ಉತ್ತರಾಯಣ ದಕ್ಷಿಣಾಯಣ ಸಮಯದಲ್ಲಿ ಮಾರ್ಚ್ 21ನೇ ತಾರೀಕು, ಯಾವಾಗ? ಮಾರ್ಚ್ 21ನೇ ತಾರೀಕು ಸಮಭಾಜಕ ವೃತ್ತದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತವೆ. ಓದಿದ್ರ? ಮಾರ್ಚ್ 21ನೇ ತಾರೀಕು, ಒಂದೇ ರೈಟ್. ವಸಂತ ಕಾಲದಲ್ಲಿ ಅಂದ್ರೆ ಮಾರ್ಚ್ 21 ಅಂತ ಆಯ್ತು. ಮಾರ್ಚ್ 21, ಓಕೆ, ಉತ್ತರಾಯಣದಲ್ಲಿ. ನೆಕ್ಸ್ಟ್ ಜೂನ್ 21ರಿಂದ ಮತ್ತೆ ವಾಪಸ್ ಬರ್ತಾನೆ, ಡಿಸೆಂಬರ್ ವರೆಗೂ ವಾಪಸ್ ಬರ್ತಾನೆ. ಈ ಕಾಲವನ್ನ, ಈ ಮಧ್ಯದಲ್ಲಿ ಸಮಭಾಜಕ ವೃತ್ತದಲ್ಲಿ ಕೂಡ ಒಂದ್ಸರಿ ನೇರವಾಗಿ ಬರ್ತಾನೆ. ಈ ನೇರವಾಗಿ ಬರೋದು ಯಾವುದು ಅಂದ್ರೆ ಸೆಪ್ಟೆಂಬರ್ 23ನೇ ತಾರೀಕು ಆಗಿರುತ್ತೆ. ಹಾಗಾಗಿ ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23ನೇ ತಾರೀಕು ಭೂಮಿಯ ಮಧ್ಯೆಯಲ್ಲಿ ಸೂರ್ಯ ಬರ್ತಾನೆ. ಯಾವಾಗ? ಸೆಪ್ಟೆಂಬರ್ 23 ಮತ್ತು ಮಾರ್ಚ್ 21ನೇ ತಾರೀಕು ಸಮಭಾಜಕ ವೃತ್ತದಲ್ಲಿ ನೇರವಾಗಿ ಸೂರ್ಯ ಬರ್ತಾನೆ. ಹಾಗಾಗಿ ಇದನ್ನ ಮೊದಲನೇ ಆನ್ಸರ್ ರೈಟ್ ಅಂತ ತಗೋಬಹುದು. ಸಮಭಾಜಕ ವೃತ್ತದ ಬಳಿ ಸೂರ್ಯ ಮಧ್ಯ ಬರುವುದು 2 ಬಾರಿ ಬರ್ತಾನೆ ವರ್ಷದಲ್ಲಿ, ಸೆಪ್ಟೆಂಬರ್ 23 ಮತ್ತು ಮಾರ್ಚ್ 21. ಯಾವ ಕಾಲದಲ್ಲಿ ಅಂದ್ರೆ ಉತ್ತರಾಯಣ ಮತ್ತು ದಕ್ಷಿಣಾಯಣ ಕಾಲದಲ್ಲಿ ಬರ್ತಾನೆ. ಹಾಗಾಗಿ ಆನ್ಸರ್ ಈಸ್ ಅಬ್ಸಲ್ಯೂಟ್ಲಿ ರೈಟ್ ಸ್ನೇಹಿತರೆ. ಹಾಗಾಗಿ ನಂಬರ್ 1 ಈಸ್ ರೈಟ್ ಆಗಿರುತ್ತೆ, ನಂಬರ್ 2 ರೈಟ್ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ. ಸೊ ಯಾವುದರಲ್ಲಿ ಸಮಭಾಜಕ ವೃತ್ತದಲ್ಲಿ ಅಮೆಜಾನ್ ಕಾಡುಗಳು, ಕಾಂಗ್ರೋ ಕಾಡುಗಳು, ವಿಯೆಟ್ನಾಂ ಕಾಡುಗಳು ಅಥವಾ ಭಾರತದ ಕಾಡುಗಳು ಇದಾವ ಅಂತ ಈ ಕ್ವಶನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು ಸೇರಿಸ್ಬಿಡೋಣ, ಭಾರತದಿಂದ ವಿಯೆಟ್ನಾಂ ವರೆಗೂ ವಾಪಿಸಿದೆ, ವೈವಿಧ್ಯಮಯ ಅಂತ ಹೇಳಿದೆ. ಎಸ್ ಸ್ನೇಹಿತರೆ, ಭಾರತದಲ್ಲಿ ಕೂಡ ಪಶ್ಚಿಮ ಘಟ್ಟದ ಕಾಡುಗಳು, ಪೂರ್ವ ಘಟ್ಟದ ಕಾಡುಗಳು, ಮತ್ತೆ ಯಾವುದು ಮೇಘಾಲಯ, ಅಸ್ಸಾಂನಲ್ಲಿರುವಂತಹ ಕಾಡುಗಳು, ಇವು ಕೂಡ ಸಮಭಾಜಕ ವೃತ್ತಕ್ಕೆ ಬರುವಂತಹ ಕಾಡುಗಳಲ್ಲಾಗಿರ್ತವೆ. ಹಾಗಾಗಿ ಭಾರತದಿಂದ ವಿಯೆಟ್ನಾಂ ವರೆಗೂ, ಯಾವುದು ವಿಯೆಟ್ನಾಂ ವರೆಗೂ ಕೂಡ ಸಮಭಾಜಕ ವೃತ್ತದ ಕಾಡುಗಳನ್ನ ಕಾಣ್ತೀವಿ. ಹಾಗಾಗಿ ಇದು ಕೂಡ ರೈಟ್ ಆಗಿರುತ್ತೆ. ಸಮಭಾಜಕ ವೃತ್ತದ ಪ್ರದೇಶವು ಸೂರ್ಯನಿಗೆ ಸಮೀಪವಿದ್ದು ಅತಿ ಹೆಚ್ಚಿನ ಬಿಸಿಯಾಗಿರುತ್ತೆ ಅಂತ ಹೇಳ್ತಾನೆ. ಸಮಭಾಜಕ ವೃತ್ತದಲ್ಲಿ ಸೂರ್ಯನು ನೇರವಾಗಿ ಬೀಳೋದ್ರಿಂದ ಅತಿ ಬಿಸಿಯಾಗಿರುತ್ತೆ ಅಂತ ಜಡ್ಜ್ಮೆಂಟ್ ಮಾಡಿದ್ರೆ ರಾಂಗ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಉತ್ತರವನ್ನು ನೋಡಿದ್ರೆ ಸಮಭಾಜಕ ವೃತ್ತದಲ್ಲಿ 6 ತಿಂಗಳು ಮಳೆ, 6 ತಿಂಗಳು ಬಿಸಿಲು ಎರಡೂ ಇರೋದ್ರಿಂದ ಸೊ ಯಾವಾಗ್ಲೂ ವಾತಾವರಣ ಒಂದೇ ತರ ಕೂಡಿರ್ತದೆ. ಸೊ ಹಾಗಾಗಿ ಇಲ್ಲಿ ಅತಿ ಬಿಸಿ ಅನ್ನೋದು ರಾಂಗ್ ಆಗುತ್ತೆ. ತುಂಬಾ ಹಾಟ್ ಇರಲ್ಲ, ಸಮಭಾಜಕ ಅಂತ ಅದಕ್ಕೆ ಸಮವಾಗಿರುತ್ತೆ. ತೇವಾಂಶ ಮತ್ತು ಬಿಸಿ ಎರಡು ಸಮನಾಗಿರೋದ್ರಿಂದ ಸಮಾನವಾದಂತ ಆರ್ದ್ರವಾದಂತ ವಾತಾವರಣ ಹೊಂದಿರ್ತದೆ. ಸಮಭಾಜಕ ವೃತ್ತದಲ್ಲಿ ವಾಸಿಸುವಂತ ಪಾಂಗ್ ಜನಾಂಗದವರು ಅಂತ ಹೇಳ್ತೀವಿ. ಸೊ ಅವರು ಜೋಳ, ಬಾಳೆಹಣ್ಣನ್ನ ಮತ್ತು ಜಾನುವಾರನ್ನ ಸಾಗಾಣಿಕೆ ಮಾಡ್ತಾರೆ ಅಂತ ಹೇಳ್ತೀವಿ. ಯಾಕೆ ಇದನ್ನ ಬಳಸಿದ್ವಿ ಅಂತಂದ್ರೆ, ಸಮಭಾಜಕ ವೃತ್ತದಲ್ಲಿ ಆ ತರ ವಾತಾವರಣ ಇದ್ದಿದ್ರೆ ಸೊ ಈ ತರದ ಬೆಳೆ ಅಥವಾ ಸಾಕಾಣಿಕೆ ಅಥವಾ ಜನವಸತಿಗೆ ತುಂಬಾ ಅನುಕೂಲ ಆಗ್ತಿತ್ತು ಅಂತ ಹೇಳ್ಬೋದು. ಓಕೆ, ಹಾಗಾದ್ರಿಂದ ಸಮಭಾಜಕ ವೃತ್ತದಲ್ಲಿ ನಾವು ಎಷ್ಟು ತಿಳ್ಕೊಂಡ್ರು ಸಾಲದು. ಅಕ್ಷಾಂಶ, ರೇಖಾಂಶದ ಮಧ್ಯೆ ತುಂಬಾ ಕ್ವಶನ್ಸ್ ಗಳನ್ನ ಕೇಳೋದು. ಸ್ಪಾಟ್ ಯಾವುದು ಅಂತಂದ್ರೆ, ಹಾಟ್ ಸ್ಪಾಟ್ ಯಾವುದು ಅಂತಂದ್ರೆ ಇದೇ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಸೌರ ಚಲನೆ ಹೇಗಿರುತ್ತೆ ಅಂತ ಕೇಳಿದೆ. ಸೂರ್ಯನು ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸುತ್ತಾನೆ, ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುತ್ತಾನೆ, ಉತ್ತರದಿಂದ ದಕ್ಷಿಣಕ್ಕೆ ಚಲಿಸುತ್ತಾನೆ, ದಕ್ಷಿಣದಿಂದ ಉತ್ತರಕ್ಕೆ ಚಲಿಸುತ್ತಾನೆ ಅಂತ. ಸೊ ಕ್ವಶನ್ಸ್ ಅನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಸೌರ ಚಲನೆ ಅಂತ ಕೇಳಿದಾನೆ, ಏನಂತ ಕೇಳಿದಾನೆ ಅಂದ್ರೆ ಸೌರ ಚಲನೆ ಅಂತ ಕೇಳಿದಾನೆ. ಸೌರ ಚಲನೆ ಭೂಮಿ ತನ್ನ ರೊಟೇಷನ್ಸ್ ಮತ್ತು ಸೂರ್ಯ ತನ್ನ ರೊಟೇಷನ್ ಮತ್ತು ರೆವಲ್ಯೂಷನ್ಸ್ ಅನ್ನ ಕೇಳಿಲ್ಲ ಇಲ್ಲಿ. ಸೂರ್ಯ ತನ್ನ ಸುತ್ತ ತಾನು ಸುತ್ತದ ಯಾವ ದಿಕ್ಕಲ್ಲಿ, ಸೂರ್ಯ ಮತ್ತೆ ಪೂರ್ತಿ ಖಗೋಳವನ್ನು ಸುತ್ತಬರೋದು ಯಾವ ದಿಕ್ಕಲ್ಲಿ ಸುತ್ತಾನೆ, ಈ ತರ ಕೇಳಿಲ್ಲ ಕ್ವಶನ್ಸ್ ಅಲ್ಲಿ. ಸೌರ ಚಲನೆ ಅಂತ ಕೇಳಿದ್ರೆ ನಾನೇ ಕೇಳಿದ್ದೆ. ಸೌರ ಚಲನೆ ಅಂತಂದ್ರೆ ಸೊ ಉತ್ತರಾಯಣ ಮತ್ತು ದಕ್ಷಿಣಾಯಣ ಚಲನೆಯನ್ನ ಏನಂತ ಕರೀತಾರೆ ಅಂದ್ರೆ ಸೌರ ಚಲನೆ ಅಂತ ಕರೀತಾರೆ. ಹಾಗಾದ್ರಿಂದ ಸೌರ ಚಲನೆ ಆಗತ್ತದು ಮಕರ ಸಂಕ್ರಾಂತಿ ಮತ್ತು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮಧ್ಯೆ ಸೂರ್ಯ ಚಲನೆ ಮಾಡೋದನ್ನ ಸೌರ ಚಲನೆ ಅಂತ ಕರಿತೀವಿ. ಇದನ್ನ ಉತ್ತರಾಯಣ, ದಕ್ಷಿಣ ಅಂತ ಕರಿತೀವಿ. ಹಾಗಾದ್ರಿಂದ ಆನ್ಸರ್ 3 ಮತ್ತು 4 ಮಾತ್ರ ರೈಟ್ ಆಗಿರುತ್ತೆ. ಸೊ ಇವೆರಡು ಕೂಡ ರಾಂಗ್ ಆಗಿರುತ್ತೆ. ಇವೆಲ್ಲ ಕ್ವಶನ್ಸ್ ಗಳು ಬಂದು ಹೋಗಿದ್ರಿಂದ ನೀವು ಅಭ್ಯಾಸ ಮಾಡಲೇಬೇಕಾಗುತ್ತೆ. ಹಾಗಾದ್ರಿಂದ ಸೊ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡಿದೆ. ಸೊ ತನ್ನ ಸುತ್ತ ಭೂಮಿ ತಿರುಗೋದನ್ನ ವೆಸ್ಟ್ ಟು ಈಸ್ಟ್ ತೋರಿಸಿದಾನೆ. ಹಾಗೇನೆ ಸೊ ಭೂಮಿಯಲ್ಲಿ ಯಾವ್ದು ವಲಯ, ಉತ್ತರಾಯಣ ಮತ್ತು ದಕ್ಷಿಣಾಯಣಕ್ಕೆ. ಸೂರ್ಯ ಈ ಕಡೆಯಿಂದ ಯಾವುದು, ಸೂರ್ಯ ದಕ್ಷಿಣದಿಂದ ಮೇಲಕ್ಕೆ ಬರ್ತಾನೆ ಅಂದ್ರೆ ಉತ್ತರಾಯಣ. ಸೊ ಉತ್ತರಾಯಣದಿಂದ ಉತ್ತರದಿಂದ ದಕ್ಷಿಣಕ್ಕೆ ಬಂದ್ರೆ ಅದನ್ನ ದಕ್ಷಿಣಾಯಣ ಅಂತ ಕರೀತಾರೆ ಅಂತ ಆಗಲೇ ಹೇಳಿದ್ದೀನಿ ನಾನು. ಸೊ ಇದು ಮತ್ತೆ ನನ್ನ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನೆಕ್ಸ್ಟ್ ಕ್ವಶನ್ಸ್ ನೋಡ್ಬೋದು. ಓಕೆ,
ಭಾರತದಲ್ಲಿ ಯಾವ ಈ ಕೆಳಗಿನ ಕಾಲವನ್ನ ಶುಭ ಸೂಚಕ ಎಂದು ಕರೆಯುತ್ತಾರೆ ಅಂತ. ಭಾರತೀಯರು ಉತ್ತರಾಯಣವನ್ನ ಶುಭ ಸೂಚಕ ಅಂತ ಕರೀತಾರೆ. ಯಾಕೆ ಅಂತ ನೋಡ್ರಿ, ಡಿಸೆಂಬರ್ 22ರಿಂದ ನಮಗೆ ಜೂನ್ 21ರವರೆಗೆ ಮದುವೆ ಹಬ್ಬ, ಮನೆ ಹಬ್ಬ ಇರ್ಬೋದು ಅಥವಾ ಶುಭ ಕಾರ್ಯಗಳಿರ್ಬೋದು ಮನೆಯಲ್ಲಿ ಜಾಸ್ತಿ ನಡೆಸ್ತಾರೆ. ಹಾಗಾಗಿ ಉತ್ತರಾಯಣವನ್ನೇ ಭಾರತೀಯರು ಶುಭ ಕಾರ್ಯಕ್ಕಾಗಿ ಬಳಸೋದ್ರಿಂದ ಶುಭ ಸೂಚಕ ಅಂತ ಹೇಳಿ ಬಳಸಲಾಗ್ತದೆ. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಇದರಲ್ಲಿ ಯಾವ ಸರಿಯಾದ ಕ್ವಶನ್? ಕರ್ನಾಟಕ ಸಂಕ್ರಾಂತಿ ವೃತ್ತದಲ್ಲಿ ಜೂನ್ 21, ಮಕರ ಸಂಕ್ರಾಂತಿ ವೃತ್ತದಲ್ಲಿ ಯಾವುದು ಡಿಸೆಂಬರ್ 22, ನೆಕ್ಸ್ಟ್ ತುಲಾ ಸಂಕ್ರಾಂತಿಯಲ್ಲಿ ಸೆಪ್ಟೆಂಬರ್ 23, ಸಮಭಾಜಕ ವೃತ್ತದಲ್ಲಿ ಮಾರ್ಚ್ 21 ಅಂತ ಹೇಳ್ತಾರೆ. ಮಾರ್ಚ್ 21 ಯಾವುದು? ಸಮಭಾಜಕ ವೃತ್ತ. ನಾಗಲೇ ಹೇಳಿದೆ ಸಮಭಾಜಕ ವೃತ್ತದಲ್ಲಿ ಸೂರ್ಯ ಹಾದುತ್ತಾನೆ. ಇನ್ನೊಂದು ಹೇಳಿದೆ ಸೆಪ್ಟೆಂಬರ್ 23 ಇದೆ. ಸೆಪ್ಟೆಂಬರ್ 23 ತುಲಾ ಸಂಕ್ರಾಂತಿ ವೃತ್ತ ಕೇಳಿದ್ರಿಂದ ಇದು ರಾಂಗ್ ಅಂತ ಇಲ್ಲ ಸ್ನೇಹಿತರೆ. ಸೊ ನೀವು ಮಕರ ಸಂಕ್ರಾಂತಿ ಅಥವಾ ಯಾವುದು ದಕ್ಷಿಣಾಯನಕ್ಕೆ ಸೂರ್ಯ ಹೊರಟಾಗ ಸೊ ಯಾವುದೊಂದು ಸಮಭಾಜಕ 0 ಡಿಗ್ರಿಯನ್ನೇ ಸಮಭಾಜಕ ವೃತ್ತವನ್ನ ತುಲಾ ಸಂಕ್ರಾಂತಿ ಅಂತ ಬರುತ್ತೆ. ತುಲಾ ಸಂಕ್ರಾಂತಿ ಅಂತ ಬರುತ್ತೆ. ಕರಾವಳಿ ಸೈಡ್ ಯಾರೋ ಅವರೆಲ್ಲ ಜಾಸ್ತಿ ಹಬ್ಬ ಮಾಡ್ತಾರೆ. ಸೊ ಯಾವ್ದೋ ಸೆಪ್ಟೆಂಬರ್ ತಿಂಗಳಲ್ಲಿ ಹಬ್ಬ ಮಾಡ್ತಾರೆ ಜಾಸ್ತಿ. ನೆನ್ಪಿಟ್ಕೊಳ್ಳಿ, ಯಾವುದು ತುಲಾ ಸಂಕ್ರಾಂತಿ ಸೆಪ್ಟೆಂಬರ್ 23, ಸೂರ್ಯನು ಭೂಮಿಯ ಮಧ್ಯೆ ಬರುವಂತ ದಿನ ಆಗಿರುತ್ತೆ. ಹಾಗಾದ್ರಿಂದ ಆನ್ಸರ್ ಅನ್ನ ಚೆಕ್ ಮಾಡಿದ್ರೆ ಸ್ನೇಹಿತರೆ ಎಲ್ಲ ಆನ್ಸರ್ಗಳು ರೈಟ್ ಇರುತ್ತೆ. ಜೂನ್ 21 ಕರ್ನಾಟಕ ಸಂಕ್ರಾಂತಿ ವೃತ್ತ, ಡಿಸೆಂಬರ್ 22 ಮಕರ ಸಂಕ್ರಾಂತಿ ವೃತ್ತ, ತುಲಾ ಸಂಕ್ರಾಂತಿ ವೃತ್ತ ಸೆಪ್ಟೆಂಬರ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ರೈಟ್ ಆನ್ಸರ್ ಸಮಭಾಜಕ ವೃತ್ತ ಮಾರ್ಚ್ 21ರಲ್ಲಿ ಬರುತ್ತೆ. ಹಾಗಾದ್ರಿಂದ ಇವು ವೆರಿ ಇಂಪಾರ್ಟೆಂಟ್. ಜೂನ್ 21ನೇ ತಾರೀಕಲ್ಲಿ ಮಕರ ಸಂಕ್ರಾಂತಿ ಯಾವುದು ಕರ್ನಾಟಕ ಸಂಕ್ರಾಂತಿ ವೃತ್ತದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೆಳೋದ್ರಿಂದ ಅತಿ ದೀರ್ಘ ಹಗಲನ್ನು ಹೊಂದಿರುತ್ತೆ. ಹಾಗೇನೆ ಸೊ ಮಕರ ಸಂಕ್ರಾಂತಿ ವೃತ್ತ ಡಿಸೆಂಬರ್ 22 ಸೂರ್ಯನ ಕಿರಣಗಳು ಜಾಸ್ತಿ ದಕ್ಷಿಣ ಗೋಳದಲ್ಲಿ ನೇರವಾಗಿ ಬೆಳೋದ್ರಿಂದ ಇಲ್ಲಿ ಜಾಸ್ತಿ ಹಗಲನ್ನ ಡಿಸೆಂಬರ್ ಅಲ್ಲಿ ಕಾಣ್ತೀವಿ. ಜೂನ್ ಅಲ್ಲಿ ಉತ್ತರ ಗೋಳದಲ್ಲಿ ದೀರ್ಘ ಹಗಲನ್ನ ಕಂಡ್ರೆ ಡಿಸೆಂಬರ್ ಅಲ್ಲಿ ಸೊ ದಕ್ಷಿಣ ಗೋಳದಲ್ಲಿ ದೀರ್ಘ ಹಗಲನ್ನ ಕಾಣ್ತೀವಿ. ಇಲ್ಲಿ ದೀರ್ಘ ಹಗಲನ್ನ ಕಂಡ್ರೆ ಆಪೋಸಿಟ್ ಉತ್ತರ ಗೋಳದಲ್ಲಿ ಕಡಿಮೆ ರಾತ್ರಿಯನ್ನು ಹೊಂದಿರುತ್ತೆ. ಇಲ್ಲಿ ಜೂನ್ 21ರಲ್ಲಿ ದೀರ್ಘ ಹಗಲನ್ನ ಕಂಡಿದ್ರೆ ಇಲ್ಲಿ ಡಿಸೆಂಬರ್ ಅಲ್ಲಿ ಕಡಿಮೆ ರಾತ್ರಿಯನ್ನ ಕಂಡಿರುತ್ತೆ. ಈ ತರ ಆಪೋಸಿಟ್ ಕ್ವಶನ್ಸ್ ಇರುತ್ತೆ, ನೆನ್ಪಿಟ್ಕೋಬೇಕು. ಸೊ ಏನಂತ ಅಂದ್ರೆ ಇಷ್ಟೇ ಇರೋದಿಲ್ಲಿ ಜೂನ್ 21ನೇ ತಾರೀಕಲ್ಲಿ ಉತ್ತರ ಗೋಳದಲ್ಲಿ ಏನಿರುತ್ತೆ ದೀರ್ಘವಾದಂತಹ ಹಗಲಿರುತ್ತೆ, ದೀರ್ಘವಾದ ಹಗಲಿರುತ್ತೆ. ಹಾಗಾದ್ರೆ ಹಗಲು ಜಾಸ್ತಿ ಇದ್ರೆ ರಾತ್ರಿ ಏನಾಗುತ್ತೆ? ರಾತ್ರಿ ಕಡಿಮೆ ಇರುತ್ತೆ. ಯಾವಾಗಿದು? ಜೂನ್ 21 ನೆನ್ಪಿಟ್ಕೋಬೇಕಾಗಿರೋದು. ನೆಕ್ಸ್ಟ್ ಹಾಗಾದ್ರೆ ಡಿಸೆಂಬರ್ ಕೇಳಿದೆ, ಡಿಸೆಂಬರ್ 22 ಕೇಳಿದಾನೆ. ದಕ್ಷಿಣ ಗೋಳದಲ್ಲಿ ಅತಿ ದೊಡ್ಡ ಹಗಲು ಹೊಂದಿದ್ರೆ ಸೊ ರಾತ್ರಿಗಳು ಏನಾಗಿರ್ತವೆ? ಕಡಿಮೆ ಆಗಿರ್ತವೆ. ಹಾಗೆ ಆನ್ಸರ್ ಅನ್ನ ನೋಡ್ಬೋದು. ಡಿಸೆಂಬರ್ 20 ಕ್ವಶನ್ಸ್ ಏನ್ ಕೇಳಬಹುದು? ಡಿಸೆಂಬರ್ 21ನೇ ತಾರೀಕಲ್ಲಿ ಉತ್ತರ ಗೋಳದಲ್ಲಿ ದೀರ್ಘವಾದ ಹಗಲು ಹೊಂದಿದ್ದರೆ ದಕ್ಷಿಣ ಗೋಳದಲ್ಲಿ ಏನಾಗಿರುತ್ತದೆ ಅಂತ ಹೇಳ್ತಾರೆ. ದಕ್ಷಿಣ ಗೋಳದಲ್ಲಿ ಕಡಿಮೆ ರಾತ್ರಿ ಹೊಂದಿರ್ತವೆ, ಕಡಿಮೆ ರಾತ್ರಿಯನ್ನ ಹೊಂದಿರ್ತವೆ ಅಂತ ಹೇಳ್ಬೇಕು. ಅದೇ ಕ್ವಶನ್ಸ್ ಉಲ್ಟಾ ಕೇಳಿದ್ರೆ ಸೊ ಏನಂತ? ಡಿಸೆಂಬರ್ 22ನೇ ತಾರೀಕು ದಕ್ಷಿಣ ಗೋಳದಲ್ಲಿ ದೀರ್ಘ ಹಗಲುಕೊಂಡಿದ್ದರೆ ಉತ್ತರ ಗೋಳದಲ್ಲಿ ಏನಾಗಿರುತ್ತೆ ಅಂತ ಕೇಳ್ತಾರೆ. ಉತ್ತರ ಗೋಳದಲ್ಲಿ ಕಡಿಮೆ ರಾತ್ರಿಯನ್ನು ಹೊಂದಿರ್ತವೆ ಅಂತ ಹೇಳ್ಬೇಕು. ಈ ತರ ಕ್ವಶನ್ಸ್ ಅಪ್ಲೈಡ್ ಕೇಳ್ತಾರೆ ಸ್ನೇಹಿತರೆ. ಸೊ ನೋಟ್ ಮಾಡಿ, ನಾನು ಹೇಳಿದ್ದನ್ನ ಗಮನ ಇಟ್ಟು ಕೇಳಿ ಬರ್ಕೊಳ್ಳಿ, ಅವಾಗ ನೀವು ಸಕ್ಸಸ್ ಆಗ ಸಾಧ್ಯ ಇದೆ ಅಂತ ಹೇಳ್ತೀನಿ. ಓಕೆ, ಸೊ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾ ಇದೀವಿ. ನೆಕ್ಸ್ಟ್ ಕ್ವಶನ್ಸ್ ಅನ್ನ ನೋಡೋಣ. ಜೂನ್ 21 ಬಗ್ಗೆ ಮತ್ತು ಇದ್ರ ಬಗ್ಗೆ ನಾನು ಆಲ್ರೆಡಿ ಅಪ್ಡೇಟ್ ಹಾಕಿದ್ದೀನಿ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಏನೇನಿದೆ, ಉತ್ತರ ಗೋಳದಲ್ಲಿ ದೀರ್ಘ ಹಗಲು ಇದ್ರೆ ಕಡಿಮೆ ರಾತ್ರಿ, ದಕ್ಷಿಣ ಗೋಳದಲ್ಲಿ ದೀರ್ಘ ರಾತ್ರಿ ಇದ್ರೆ ಕಡಿಮೆ ಹಗಲು ಇರ್ತದೆ ಅಂತ ಹೇಳ್ತಾರೆ. ಯಾವುದು? ಜೂನ್ 21ನೇ ತಾರೀಕು. ಜೂನ್ 21 ಸೆಪ್ಟೆಂಬರ್ 23 ಅವಧಿಯನ್ನ ಉತ್ತರ ಗೋಳದಲ್ಲಿ ಬೇಸಿಗೆ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ಗೊತ್ತಿಲ್ಲ. ದಕ್ಷಿಣ ಗೋಳದಲ್ಲಿ ಚಳಿಗಾಲ ಆಗಿರುತ್ತೆ ಅಂತೀವಿ. ಸೊ ಇಲ್ಲಿ ವಸಂತ ಕಾಲ ಆಗಿದ್ರೆ ಇಲ್ಲಿ ಚಳಿಗಾಲ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ಬೇಸಿಗೆ ಕಾಲ ಆಗಿದ್ರೆ ಇಲ್ಲಿ ಚಳಿಗಾಲ ಅಂತ ಕರಿತೀವಿ ಅದರಲ್ಲಿ ಉತ್ತರ ಗೋಳದಲ್ಲಿ. ಸೊ ಜೂನ್ 21ನೇ ತಾರೀಕು ನೀವು ಇಷ್ಟು ನೆನಪಿಟ್ಕೊಳ್ಳಿ. ದೀರ್ಘ ಹಗಲು ಕಡಿಮೆ ರಾತ್ರಿ, ದೀರ್ಘ ರಾತ್ರಿ ಇದ್ರೆ ಸೊ ಕಡಿಮೆ ಹಗಲು ಸಂಭವಿಸ್ತವೆ. ಇಲ್ಲಿ ದಕ್ಷಿಣ ಗೋಳದಲ್ಲಿ ಸಂಭವಿಸ್ತವೆ. ಜೂನ್ 21 ಸಂಭವಿಸಿದಂತೆ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ದಕ್ಷಿಣ ಗೋಳ ಇದು ನೆನಪಿಟ್ಕೊಳ್ಳಿ. ಇದು ಉತ್ತರ ಗೋಳದಲ್ಲಿ ಆಗಂತ ಪ್ರಕ್ರಿಯೆ. ಜೂನ್ 21ನೇ ತಾರೀಕಲ್ಲಿ ಜೂನ್ 21 ಸೆಪ್ಟೆಂಬರ್ 20 ಅವಧಿಯನ್ನು ಅಂತ ಕರೀತಾರೆ. ಸೊ ಉತ್ತರ ಗೋಳದಲ್ಲಿ ಬೇಸಿಗೆ ಅಂತ ಕರೀತಾರೆ, ದಕ್ಷಿಣ ಗೋಳದಲ್ಲಿ ಚಳಿಗಾಲ ಅಂತ ಕರೀತಾರೆ. ಓಕೆ, ನೆನಪಿಟ್ಕೊಳ್ಳಿ, ಇದನ್ನ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಸೊ ನೆಕ್ಸ್ಟ್ ಅದಕ್ಕೆ 21 ಕಟಕಾಯನ ಅಂತ ಕರಿತೀವಿ. ಅದು ಕರ್ನಾಟಕ ಸಂಕ್ರಾಂತಿ ಮೇಲೆ ನೋಡೋದ್ರಿಂದ ಕಟಕಾಯನ ಅಂತ ಕರಿತೀವಿ. ಜೂನ್ 21ನೇ ತಾರೀಕು ಅನ್ನೋದು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಹಾಗೆ ಇನ್ನೊಂದು ಕ್ವಶನ್ಸ್ ಅನ್ನ ನೀವು ನೋಡೋದಾದ್ರೆ ಯಾವ್ದು ಕರ್ನಾಟಕ ಸಂಕ್ರಾಂತಿ ಇರುತ್ತೆ, ಯಾವ್ದು ಬರುತ್ತೆ 23 ಡಿಗ್ರಿ ಅಂತೇಳಿ. ಭಾರತಕ್ಕೂ ಕೂಡ ಮಧ್ಯ ಹಾದು ಹೋಗುತ್ತೆ, ಭಾರತದ ಮಧ್ಯ ಹಾದು ಹೋಗುತ್ತೆ. ನಿಮಗೆ
ಗೊತ್ತಾಗುತ್ತೆ. ಸೊ ಇಂಡಿಯನ್ ಮ್ಯಾಪ್ ನೋಡ್ತೀರಾ ಇಲ್ಲಿ, ಸೊ ಭಾರತದ ಮಧ್ಯೆ ಹಾದುವುದರಿಂದ ಇದನ್ನ ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ ಅಂತ. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಅದು ಸೆಪ್ಟೆಂಬರ್ 23 ಹಗಲು ಮತ್ತು ഇരുಳು ಸಮಾನವಾದಂತ ದಿನ, ಹಗಲು ಮತ್ತು ರಾತ್ರಿ ಸಮಾನವಾದ ದಿನ ಆಗಿರುತ್ತೆ. ಸೆಪ್ಟೆಂಬರ್ 23 ತುಲಾ ಸಂಕ್ರಾಂತಿ ಎಂದು ಅಥವಾ ವಿಷುವತ್ ಸಂಕ್ರಾಂತಿ ಅಂತ ಹೇಳಿ ಕಾಲ ಅಂತ ಕರಿತೀವಿ. ಸೆಪ್ಟೆಂಬರ್ 23 ಡಿಸೆಂಬರ್ 22 ನಡುವಿನ ಉತ್ತರ ಗೋಳದಲ್ಲಿ ಶರತ್ಕಾಲವಿದ್ದರೆ, ಸೊ ದಕ್ಷಿಣ ಗೋಳದಲ್ಲಿ ವಸಂತ ಕಾಲ ಇರುತ್ತೆ. ಶರತ್ಕಾಲ ಮತ್ತು ವಸಂತ ಕಾಲ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬೇಸಿಗೆ ಕಾಲ ಮತ್ತು ಚಳಿಗಾಲಕ್ಕಿಂತ ಹೊರತಾಗಿರ್ತವೆ, ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ದಕ್ಷಿಣ ಗೋಳದಲ್ಲಿ ದೀರ್ಘ ರಾತ್ರಿ ಇದ್ರೆ ಕಡಿಮೆ ಹಗಲು ಸಂಭವಿಸುತ್ತವೆ. ಸೊ ಇದು ಇಂಪಾರ್ಟೆಂಟ್. ಸೊ ಸೆಪ್ಟೆಂಬರ್ 23ನೇ ತಾರೀಕಿಗೆ ಸಂಬಂಧಿಸಿದಂತೆ ಏನಾದರೂ ಪ್ರಶ್ನೆಗಳು ಬಂದ್ರೆ ಇಷ್ಟು ಪ್ರಶ್ನೆಗಳನ್ನ ಕೇಳೋ ಚಾನ್ಸಸ್ ಇರ್ತದೆ, ಯಾಕಂದ್ರೆ ಅಪ್ಲೈಡ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಡಿಸೆಂಬರ್ 22ರಂದು ಸೂರ್ಯನ ಕಿರಣಗಳು ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬಿಡಿದ್ರೆ ಮಕರಾಯನ ಎಂದು ಕರೀತಾರೆ. ಸೊ ಇದ್ರ ಬಗ್ಗೆ ಕ್ವಶನ್ಸ್ ಕೇಳಿದ್ರೆ ನಿಮಗೆ ಈ ತರ ಕ್ವಶನ್ಸ್ ಕೇಳ್ತಾರೆ. ಮಾರ್ಚ್ 21ನೇ ತಾರೀಕು ಕೂಡ ಸೂರ್ಯನ ಕಿರಣಗಳು ನೇರವಾಗಿ ಇಲ್ಲಿ ಸಾಮಾಜಿಕ ವೃತ್ತದಲ್ಲಿ ಬಿಡ್ತವೆ ಅಂತ ಹೇಳಲಾಗ್ತದೆ. ಸೊ ಮಕರ ಸಂಕ್ರಾಂತಿ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳಿದ್ರೆ ಸಾಕಷ್ಟು ಕ್ವಶನ್ಸ್ ಅನ್ನ ಕೇಳ್ತಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ 23ನೇ ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಹಾದು ಹೋಗುವಂತ ದೇಶಗಳು ಯಾವ ಅಂತ ಕೇಳಿದ್ರೆ, ಸೊ ಕಂಪ್ಲೀಟ್ ಪಾರ್ಟ್ 2 ಅಲ್ಲಿ ನಾನು ಇದನ್ನ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಕ್ಲಾಸ್ ನಿಮ್ಗೆ ಇಂಪಾರ್ಟೆಂಟ್ ಆಗಿದ್ರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ನನ್ನ ಕ್ಲಾಸ್ ಯಾವ್ದ್ರಲ್ಲಿ ಇರುತ್ತೆ, ಇದರಲ್ಲೇ ಪಾರ್ಟ್ 2 ಇರುತ್ತೆ. ಬಹಳ ದಿನ ವೇಟ್ ಮಾಡಿಸಲ್ಲ, ಕಂಟಿನ್ಯೂ ಕ್ಲಾಸ್ ಕೊಡ್ತಾ ಇರ್ತೀನಿ, ಹಾಗೆ ನಾವು ವೇಟ್ ಮಾಡಿ. ಸೊ ಆಲ್ ದಿ ಬೆಸ್ಟ್, ಚೆನ್ನಾಗಿ ಓದಿ ಅಂತ ಹೇಳಿ ಹಾರೈಸ್ತಾ ನಾನು ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.